ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನ ಮಾಡಿ. ವೀಕ್ಷಕರೇ, ಸೆಪ್ಟೆಂಬರ್ 29, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರು ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಧೈರ್ಯ ಹಾಗೂ ತ್ವರಿತ ನಿರ್ಧಾರಗಳಿಂದ ತಮ್ಮ ಕಾರ್ಯಗಳನ್ನು ಮುನ್ನಡೆಸುವ ದಿನವಾಗಿದೆ. ನಿಮ್ಮ ಒಳಗುಣಗಳಾದ ಚುರುಕುತನ, ಸ್ಪಷ್ಟತೆ ಮತ್ತು ಸಾಹಸ ಮನೋಭಾವವು ಇಂದಿನ ಬೆಳವಣಿಗೆಗಳಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ನಿಮ್ಮ ಉತ್ಸಾಹದಿಂದ ಇತರರ ಮನ ಗೆಲ್ಲುವ ಅವಕಾಶವಿದೆ. ಇದು ನವರಾತ್ರಿ 8ನೇ ದಿನವಾದ್ದರಿಂದ ಮಹಾಗೌರಿ ದೇವಿಯ ಅನುಗ್ರಹ ನಿಮ್ಮ ಚಿಂತನೆಗೆ ಶುದ್ಧತೆ, ಮನಸ್ಸಿಗೆ ನೆಮ್ಮದಿ ಮತ್ತು ಜೀವನಕ್ಕೆ ಹೊಸ ಉತ್ಸಾಹವನ್ನು ನೀಡುತ್ತದೆ. ನೀವು ಇಂದು ಕೈಗೊಂಡ ಕಾರ್ಯಗಳು ಭವಿಷ್ಯದಲ್ಲಿ ಉತ್ತಮ ಫಲಿತಾಂಶಗಳನ್ನು ತರುವ ಸಾಧ್ಯತೆ ಇದೆ. ಆದರೆ ಅತಿಯಾದ ತ್ವರಿತ ನಿರ್ಧಾರಗಳಿಂದ ತಪ್ಪು ಸಂಭವಿಸುವ ಸಾಧ್ಯತೆ ಇರುವುದರಿಂದ ತಾಳ್ಮೆಯನ್ನು, ಸಮತೋಲನವನ್ನು ಬೆಳೆಸಿಕೊಳ್ಳುವುದು ಅಗತ್ಯ. ಹೊಸ ಕಾರ್ಯಗಳನ್ನು ಆರಂಭಿಸಲು, ಭವಿಷ್ಯದ ಯೋಜನೆಗಳನ್ನು ಚರ್ಚಿಸಲು ಹಾಗೂ ಉನ್ನತ ವ್ಯಕ್ತಿಗಳ ಸಹಕಾರ ಪಡೆಯಲು ಇಂದಿನ ದಿನ ಅನುಕೂಲಕರವಾಗಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಚುರುಕುತನ ಮತ್ತು ತ್ವರಿತ ಕಾರ್ಯನಿರ್ವಹಣೆ ಎಲ್ಲರ ಗಮನ ಸೆಳೆಯುತ್ತದೆ. ಹೊಸ ಯೋಜನೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ ಸಿಗಬಹುದು. ಅಧಿಕಾರಿಗಳು ನಿಮ್ಮ ಪರಿಶ್ರಮಕ್ಕೆ ಮೆಚ್ಚುಗೆಯನ್ನು ಕೊಡಬಹುದು. ಕೆಲವರಿಗೆ ಬಡ್ತಿ ಅಥವಾ ಜವಾಬ್ದಾರಿಯ ಅವಕಾಶವೂ ಬರಬಹುದು. ವೃತ್ತಿ ಬದಲಾವಣೆಯನ್ನು ಯೋಚಿಸುತ್ತಿರುವವರಿಗೆ ಉತ್ತಮ ಸಂದರ್ಶನಗಳು ಎದುರಾಗುವ ದಿನ. ಆದರೆ ಸ್ಪರ್ಧೆಯ ವಾತಾವರಣದಲ್ಲಿ ತಾಳ್ಮೆ ಮತ್ತು ತಂತ್ರಜ್ಞಾನವನ್ನು ಬಳಸಿಕೊಳ್ಳಬೇಕು. ಉದ್ಯಮಿಗಳಿಗೆ ಇಂದು ಗ್ರಾಹಕರೊಂದಿಗೆ ಹೊಸ ಒಪ್ಪಂದಗಳು ಸಾಧ್ಯ. ಹೂಡಿಕೆಯಲ್ಲಿ ಲಾಭದಾಯಕ ನಿರ್ಧಾರಗಳನ್ನು ಮಾಡಲು ಸೂಕ್ತ ದಿನವಲ್ಲ, ಆದರೆ ಹಿಂದಿನ ಒಪ್ಪಂದಗಳಿಂದ ಲಾಭದ ಸಂಕೇತವಿದೆ. ವ್ಯವಹಾರದಲ್ಲಿ ಶೀಘ್ರ ನಿರ್ಧಾರ ತೆಗೆದುಕೊಳ್ಳುವ ಬದಲು ಸ್ವಲ್ಪ ಸಮಯ ತೆಗೆದುಕೊಳ್ಳಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಸಮತೋಲನದ ಅವಶ್ಯಕತೆ ಇದೆ. ಕೆಲವು ಅತಿರೇಕದ ಖರ್ಚುಗಳು ಸಂಭವಿಸಬಹುದು, ವಿಶೇಷವಾಗಿ ಪ್ರಯಾಣ, ಮನರಂಜನೆ ಅಥವಾ ಮಕ್ಕಳ ಅವಶ್ಯಕತೆಗಳಿಗೆ. ಆದ್ದರಿಂದ ಖರ್ಚು ಮಾಡುವ ಮೊದಲು ಯೋಚಿಸಿ ನಡೆದುಕೊಳ್ಳುವುದು ಉತ್ತಮ. ಹಳೆಯ ಹೂಡಿಕೆಗಳಿಂದ ಲಾಭದ ಸುಳಿವು ಸಿಗುತ್ತದೆ. ಕುಟುಂಬ ಸದಸ್ಯರಿಂದ ಹಣಕಾಸಿನ ಸಹಾಯ ದೊರೆಯಬಹುದು. ಸಾಲಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಮುಂದೂಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಉತ್ಸಾಹ ಹೆಚ್ಚಿದ್ದರೂ ಅತಿಯಾದ ಚಟುವಟಿಕೆ ದೇಹಕ್ಕೆ ಒತ್ತಡ ತರುವ ಸಾಧ್ಯತೆ ಇದೆ. ತಲೆನೋವು, ರಕ್ತದೊತ್ತಡ ಅಥವಾ ಶ್ರಮದಿಂದ ಉಂಟಾಗುವ ದೌರ್ಬಲ್ಯ ಇಂದಿನ ದಿನ ಕಾಣಿಸಬಹುದು. ನೀರು ಸಾಕಷ್ಟು ಸೇವಿಸುವುದು, ಸಮಯಕ್ಕೆ ಊಟ ಮಾಡುವುದು ಮುಖ್ಯ. ಮಹಾಗೌರಿ ದೇವಿಯ ಆರಾಧನೆ ಮನಸ್ಸಿಗೆ ಶಾಂತಿ ತಂದುಕೊಡುತ್ತದೆ. ಧ್ಯಾನ, ಯೋಗ, ಪ್ರಾಣಾಯಾಮ ಇವುಗಳನ್ನು ಅನುಸರಿಸುವುದರಿಂದ ಆರೋಗ್ಯದಲ್ಲಿ ಸಮತೋಲನ ಬರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಸಂತೋಷದ ವಾತಾವರಣವಿದೆ. ಹಿರಿಯರ ಸಲಹೆ ಮತ್ತು ಆಶೀರ್ವಾದದಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಪತ್ನಿ, ಪತಿ ಸಂಗಡ ಆತ್ಮೀಯ ಸಂವಾದ ನಡೆಯುತ್ತದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ಅವಕಾಶ ದೊರೆಯುತ್ತದೆ. ಅವಿವಾಹಿತರಿಗೆ ಉತ್ತಮ ಸಂಬಂಧಗಳು ಬರಬಹುದಾದ ದಿನ. ವಿವಾಹಿತರ ಜೀವನದಲ್ಲಿ ಸಹಕಾರ, ಪ್ರೀತಿ ಹೆಚ್ಚಾಗುತ್ತದೆ. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಶಾಂತಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ನವರಾತ್ರಿ 8ನೇ ದಿನವಾದ್ದರಿಂದ ಮಹಾಗೌರಿ ದೇವಿಯನ್ನು ಆರಾಧಿಸುವುದು ಅತ್ಯಂತ ಶುಭಕರ. ಬಿಳಿ ಹೂವು, ಬಿಳಿ ವಸ್ತ್ರ, ಬಿಳಿ ಪ್ರಸಾದಗಳನ್ನು ದೇವಿಗೆ ಅರ್ಪಿಸಿ. ಈ ದಿನ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವಿಸುವುದು ಉತ್ತಮ. ಓಂ ಹ್ರೀಂ ಮಹಾಗೌರ್ಯೈ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಗೌರಿ ದೇವಿಗೆ ಹಾಲಿನಿಂದ ಅಭಿಷೇಕ ಮಾಡಿ ಬಿಳಿ ವಸ್ತ್ರ ದಾನ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ಇಂದಿನ ದಿನದ ಧೈರ್ಯ, ಶೌರ್ಯ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕ. ನಿಮ್ಮ ಮುಂದಿನ ನಿರ್ಧಾರಗಳಲ್ಲಿ ಧೈರ್ಯವನ್ನು, ಶಕ್ತಿಯನ್ನು ನೀಡುತ್ತದೆ. ಅದೃಷ್ಟದ ಬಣ್ಣ ಬಿಳಿ. ಬಿಳಿ ಬಣ್ಣ ಇಂದಿನ ದಿನದ ಶುದ್ಧತೆ,
ಶಾಂತಿ ಹಾಗೂ ದೈವಿ ಕೃಪೆಯ ಪ್ರತೀಕ. ಬಿಳಿ ಬಣ್ಣದ ವಸ್ತ್ರ ಧರಿಸುವುದು ಶುಭ ಫಲ ನೀಡುತ್ತದೆ. ಶುಭ ಸಮಯ ಬೆಳಿಗ್ಗೆ 11 ರಿಂದ ಮಧ್ಯಾಹ್ನ 12 ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಹೊಸ ಕಾರ್ಯಾರಂಭ ಅಥವಾ ಮುಖ್ಯ ನಿರ್ಧಾರಗಳನ್ನು ಕೈಗೊಳ್ಳುವುದು ಯಶಸ್ವಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರು ಶಾಂತಿ, ನೆಮ್ಮದಿ ಮತ್ತು ಸ್ಥಿರತೆಯನ್ನು ಪ್ರಾಧಾನ್ಯವಾಗಿ ಅನುಭವಿಸುವ ದಿನವಾಗಿದೆ. ನಿಮ್ಮ ಒಳಗುಣಗಳಾದ ಧೈರ್ಯ, ಹಠಮಾರಿತನ ಮತ್ತು ಪರಿಶ್ರಮ ಇವು ಕಾರ್ಯಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಶನಿಗ್ರಹ ಮತ್ತು ಶುಕ್ರಗ್ರಹದ ಸಂಯುಕ್ತ ಪ್ರಭಾವದಿಂದ ಇಂದು ನೀವು ಹೆಚ್ಚು ಪ್ರಾಯೋಗಿಕ ಮನೋಭಾವವನ್ನು ತೋರಿಸುತ್ತೀರಿ. ನವರಾತ್ರಿ 8ನೇ ದಿನದ ಶಕ್ತಿಯು ಮಹಾಗೌರಿ ದೇವಿಯ ಅನುಗ್ರಹವನ್ನು ನೀಡುವುದರಿಂದ ಮನಸ್ಸಿನಲ್ಲಿ ಆಧ್ಯಾತ್ಮಿಕ ಚಿಂತನೆ ಹೆಚ್ಚುತ್ತದೆ. ಇಂದಿನ ದಿನ ನಿಧಾನವಾಗಿ ಆದರೆ ಖಚಿತವಾಗಿ ಬೆಳೆಯುವ ಅವಕಾಶಗಳನ್ನು ನೀಡುತ್ತದೆ. ತುರ್ತು ನಿರ್ಧಾರಗಳ ಬದಲು ಪರಿಶೀಲನೆ ನಡೆಸಿದರೆ ಯಶಸ್ಸು ದೊರೆಯುತ್ತದೆ. ಹಳೆಯ ಕಾರ್ಯಗಳನ್ನು ಪೂರ್ಣಗೊಳಿಸಲು, ಹಣಕಾಸಿನ ಲೆಕ್ಕಗಳನ್ನು ಸರಿಪಡಿಸಲು, ಕುಟುಂಬದೊಂದಿಗೆ ಶಾಂತಿಯುತ ನಿರ್ಧಾರಗಳನ್ನು ಕೈಗೊಳ್ಳಲು ಅನುಕೂಲಕರ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಸ್ಥಿರತೆ ಮತ್ತು ಶಾಂತಿ ನೀಡುತ್ತದೆ. ನೀವು ಕೈಗೊಂಡ ಕೆಲಸಗಳನ್ನು ಪರಿಶ್ರಮದಿಂದ ಪೂರ್ಣಗೊಳಿಸುವುದರಿಂದ ಮೇಲಾಧಿಕಾರಿಗಳ ಮೆಚ್ಚುಗೆ ಸಿಗುತ್ತದೆ. ಸಹೋದ್ಯೋಗಿಗಳೊಂದಿಗೆ ಸಹಕಾರ ಹೆಚ್ಚುತ್ತದೆ. ಕೆಲವರಿಗೆ ಹಳೆಯ ಬಾಕಿ ಕೆಲಸಗಳನ್ನು ಮುಗಿಸಲು ಒತ್ತಡ ಇರಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಇಂದು ಶಾಂತ ಚಿಂತನೆಯ ದಿನ. ತ್ವರಿತ ನಿರ್ಧಾರ ತಪ್ಪು ತರುತ್ತದೆ. ಆದ್ದರಿಂದ ಅವಕಾಶಗಳನ್ನು ವಿಶ್ಲೇಷಿಸಿ ಮುಂದಿನ ಹೆಜ್ಜೆ ಇಡಿ. ಉದ್ಯಮಿಗಳಿಗೆ ಇಂದಿನ ದಿನ ವ್ಯವಹಾರದಲ್ಲಿ ನಿಧಾನವಾದ ಚಟುವಟಿಕೆಗಳಿರಬಹುದು. ಹೂಡಿಕೆಗಳ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ಪಾಲುದಾರರೊಂದಿಗೆ ಒಪ್ಪಂದಗಳನ್ನು ದೃಢೀಕರಿಸುವ ಮೊದಲು ಲಿಖಿತ ದಾಖಲೆಗಳಿಗೆ ಒತ್ತು ಕೊಡಿ. ಭೂಮಿ ಮತ್ತು ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಸಂಕೇತವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಮಿತವ್ಯಯಕ್ಕೆ ಪ್ರಾಮುಖ್ಯತೆ ನೀಡುತ್ತದೆ. ಅಪ್ರತೀಕ್ಷಿತ ಖರ್ಚುಗಳು ಉದಯಿಸಬಹುದು, ವಿಶೇಷವಾಗಿ ಮನೆ ಮತ್ತು ಕುಟುಂಬದ ಅವಶ್ಯಕತೆಗಳಿಗೆ. ಆದರೂ ನಿಮ್ಮ ನಿಯಂತ್ರಣಶೀಲದಿಂದ ಹಣಕಾಸನ್ನು ಸಮತೋಲನದಲ್ಲಿರಿಸಬಹುದು. ಹಳೆಯ ಹೂಡಿಕೆಗಳಿಂದ ಲಾಭದ ಸುಳಿವು ದೊರೆಯಬಹುದು. ಬ್ಯಾಂಕಿಂಗ್, ಚಿನ್ನ, ಆಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಚಿಂತನೆ ಮಾಡಲು ಸೂಕ್ತ ದಿನ. ಸಾಲದ ವ್ಯವಹಾರಗಳನ್ನು ಮುಂದೂಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಜೀರ್ಣಕ್ರಿಯೆ ಸಂಬಂಧಿತ ತೊಂದರೆಗಳು, ಗಂಟಲು ನೋವು ಅಥವಾ ಗಂಟಲು ಉರಿ ಕಾಣಿಸಬಹುದು. ಅತಿಯಾಗಿ ತಿನ್ನುವುದು ತಪ್ಪಿಸಿ ಸಾತ್ವಿಕ ಆಹಾರ ಸೇವಿಸಿ. ಶರೀರದ ಒತ್ತಡದಿಂದ ಬೆನ್ನು ನೋವು, ಮೊಣಕಾಲು ನೋವು ಉಂಟಾಗುವ ಸಾಧ್ಯತೆ ಇದೆ. ಮನಸ್ಸಿನಲ್ಲಿ ಸ್ವಲ್ಪ ಒತ್ತಡ ಅಥವಾ ಆತಂಕ ಹೆಚ್ಚಾಗಬಹುದು. ಯೋಗ, ಧ್ಯಾನ, ಪ್ರಾಣಾಯಾಮ ಇವುಗಳನ್ನು ಅನುಸರಿಸಿದರೆ ಶಾಂತಿ ದೊರೆಯುತ್ತದೆ. ಮಹಾಗೌರಿ ದೇವಿಯ ಆರಾಧನೆಯಿಂದ ಮಾನಸಿಕ ನೆಮ್ಮದಿ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬದಲ್ಲಿ ಇಂದು ಶಾಂತ ಹಾಗೂ ಸಮತೋಲನದ ವಾತಾವರಣ ಇರಬಹುದು. ಕೆಲವರಿಗೆ ಹಿರಿಯರೊಂದಿಗೆ ಚರ್ಚೆಯಲ್ಲಿ ಗಂಭೀರ ವಿಷಯಗಳು ಎದುರಾಗಬಹುದು. ಆದರೆ ನಿಮ್ಮ ಶಾಂತ ನಡೆ ಸಮಸ್ಯೆಯನ್ನು ಸುಲಭವಾಗಿ ಪರಿಹರಿಸಬಲ್ಲದು. ವಿವಾಹಿತರ ಜೀವನದಲ್ಲಿ ಪರಸ್ಪರ ಸಹಕಾರ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಆಪ್ತ ಸಂವಾದ ನಡೆಯುತ್ತದೆ. ಮಕ್ಕಳ ಸಾಧನೆ ಸಂತೋಷ ತರುತ್ತದೆ. ಅವಿವಾಹಿತರಿಗೆ ಹೊಸ ಸಂಬಂಧಗಳ ಅವಕಾಶ ಬರಬಹುದು. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆ, ನವರಾತ್ರಿ ಪೂಜೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಸಂತೋಷ ಹೆಚ್ಚುತ್ತದೆ. ಹಿರಿಯರ ಆಶೀರ್ವಾದ ಪಡೆಯುವುದು ಶುಭಕರ. ವೀಕ್ಷಕರೇ, ನೀವು ಇಂದು ನವರಾತ್ರಿ 8ನೇ ದಿನವಾದ್ದರಿಂದ ಮಹಾಗೌರಿ ದೇವಿಯನ್ನು ಆರಾಧಿಸುವುದು ಅತ್ಯಂತ ಶುಭಕರ. ಬಿಳಿ ಹೂವು, ಬಿಳಿ ಪ್ರಸಾದ ಮತ್ತು ಬಿಳಿ ವಸ್ತ್ರಗಳನ್ನು ದೇವಿಗೆ ಅರ್ಪಿಸಿ. ದೇವಿಯ ಮೂರ್ತಿಗೆ ಗಂಗಾಜಲದಿಂದ ಅಭಿಷೇಕ ಮಾಡಿ. ಓಂ ಹ್ರೀಂ ಮಹಾಗೌರಿ ನಮಃ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸುವುದು ಶುಭಕರ. ಬಿಳಿ ಬಟ್ಟೆ, ಹಾಲು, ಸಿಹಿ ಪದಾರ್ಥಗಳನ್ನು ದಾನ ಮಾಡುವುದರಿಂದ ದೇವಿಯ ಅನುಗ್ರಹ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಶ್ರೇಯಸ್ಸು, ಸುಖ ಹಾಗೂ ಆಧ್ಯಾತ್ಮಿಕ ಶಕ್ತಿಯ ಪ್ರತೀಕ. ನಿಮ್ಮ ಹಣಕಾಸು ಮತ್ತು ಸಂಬಂಧಗಳಲ್ಲಿ ಸಮತೋಲನ ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಇಂದು ಬೆಳವಣಿಗೆ, ಸಮಾಧಾನ ಮತ್ತು ನೆಮ್ಮದಿಯ ಪ್ರತೀಕ. ಹಸಿರು ಬಣ್ಣದ ಉಡುಪು ಧರಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯರಾತ್ರಿ 2 ಗಂಟೆ. ಈ ಸಮಯದಲ್ಲಿ ಹಣಕಾಸಿನ ನಿರ್ಧಾರಗಳು, ವ್ಯಾಪಾರ ಒಪ್ಪಂದಗಳು ಹಾಗೂ ಧಾರ್ಮಿಕ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಿಥುನ ರಾಶಿಯವರು ತಮ್ಮ ಬುದ್ಧಿವಂತಿಕೆ, ಸಂವಹನ ಶಕ್ತಿ ಹಾಗೂ ಚುರುಕುತನದಿಂದ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗುವ ದಿನವಾಗಿದೆ. ನಿಮ್ಮ ಒಳಗುಣಗಳಾದ ತ್ವರಿತ ಚಿಂತನೆ, ಸ್ಪಷ್ಟ ಮಾತು ಹಾಗೂ ಹೊಂದಾಣಿಕೆಯ ಗುಣ
ಇಂದಿನ ಬೆಳವಣಿಗೆಗಳಲ್ಲಿ ಮುಖ್ಯವಾಗಿರುತ್ತವೆ. ನವರಾತ್ರಿ 8ನೇ ದಿನ ಮಹಾಗೌರಿ ದೇವಿಯ ಆರಾಧನೆಯಿಂದ ನಿಮ್ಮ ಮನಸ್ಸಿಗೆ ಶುದ್ಧತೆ, ಶಾಂತಿ ಮತ್ತು ಹೊಸ ಚೈತನ್ಯ ದೊರೆಯುತ್ತದೆ. ಇನ್ನು ನೀವು ಹೊಸ ವಿಚಾರಗಳನ್ನು ಚರ್ಚಿಸಲು, ಹೊಸ ಸ್ನೇಹಗಳನ್ನು ಬೆಳೆಸಲು ಹಾಗೂ ಶಿಕ್ಷಣ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಪ್ರಗತಿಯ ಸಾಧನೆ ಮಾಡಲು ಅವಕಾಶ ಪಡೆಯುವಿರಿ. ಆದರೆ ಅತಿಯಾದ ಚಂಚಲತೆ ಅಥವಾ ತುರ್ತು ನಿರ್ಧಾರಗಳಿಂದ ಎಚ್ಚರಿಕೆಯಾಗುವುದು ಅಗತ್ಯ. ಸ್ವಲ್ಪ ತಾಳ್ಮೆ ಹಾಗೂ ಶಿಸ್ತು ನಿಮ್ಮ ದಿನವನ್ನು ಇನ್ನಷ್ಟು ಯಶಸ್ವಿಯಾಗಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಮಾತಿನ ಕೌಶಲ್ಯ ಹಾಗೂ ಬುದ್ಧಿಶಕ್ತಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗುತ್ತದೆ. ಸಭೆ, ಸಂವಾದ ಅಥವಾ ಪ್ರಸ್ತುತಿಯಲ್ಲಿ ನಿಮ್ಮ ಮಾತು ಪ್ರಭಾವ ಬೀರುತ್ತದೆ. ಅಧಿಕಾರಿಗಳ ಮೆಚ್ಚುಗೆ, ಸಹೋದ್ಯೋಗಿಗಳ ಸಹಕಾರ ಸಿಗುವ ಸಾಧ್ಯತೆ ಇದೆ. ಕೆಲವರಿಗೆ ಹುದ್ದೆ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿ ದೊರೆಯಬಹುದು. ವೃತ್ತಿ ಬದಲಾವಣೆಯ ಯೋಚನೆಯಲ್ಲಿರುವವರಿಗೆ ಉತ್ತಮ ಸಂದರ್ಶನದ ಅವಕಾಶಗಳು ದೊರೆಯಬಹುದು. ಆದರೆ ತೀರ್ಮಾನ ಮಾಡುವ ಮೊದಲು ಎಲ್ಲ ಅಂಶಗಳನ್ನು ಪರಿಶೀಲಿಸುವುದು ಉತ್ತಮ. ಉದ್ಯಮಿಗಳಿಗೆ ಇಂದು ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರು ಅಥವಾ ವಿದೇಶಿ ಸಂಪರ್ಕಗಳ ಮೂಲಕ ಲಾಭ ಸಿಗಬಹುದು. ವ್ಯವಹಾರದಲ್ಲಿ ಜಾಹೀರಾತು, ಪ್ರಚಾರ ಅಥವಾ ಸಾಮಾಜಿಕ ಸಂಪರ್ಕದಿಂದ ಲಾಭದಾಯಕ ಅವಕಾಶಗಳು ಬರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಹಾಗೂ ಪ್ರಗತಿಯ ಸಂಕೇತಗಳಿವೆ. ಹಳೆಯ ಹೂಡಿಕೆಗಳಿಂದ ಲಾಭದ ಫಲಿತಾಂಶ ದೊರೆಯಬಹುದು. ಕುಟುಂಬ ಸದಸ್ಯರಿಂದ ಹಣಕಾಸಿನ ಬೆಂಬಲ ಸಿಗುತ್ತದೆ. ಆದರೆ ಅತಿಯಾದ ಖರ್ಚಿಗೆ ಅವಕಾಶ ಕೊಡಬಾರದು. ವಿಶೇಷವಾಗಿ ಅನಗತ್ಯ ಖರೀದಿ, ಪ್ರವಾಸ ಅಥವಾ ಮನರಂಜನೆಗೆ ಹೆಚ್ಚು ಹಣ ವ್ಯಯಿಸುವ ಸಾಧ್ಯತೆ ಇದೆ. ಹೂಡಿಕೆಗಳಲ್ಲಿ ಹಿರಿಯರ ಸಲಹೆಯನ್ನು ಪಾಲಿಸುವುದು ಉತ್ತಮ. ವ್ಯಾಪಾರಿಕ ಚಟುವಟಿಕೆಗಳಿಂದ ಲಾಭ ಸಿಗುತ್ತದೆ. ಬ್ಯಾಂಕ್ ವ್ಯವಹಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು. ಸಾಲ ಅಥವಾ ಕ್ರೆಡಿಟ್ ವ್ಯವಹಾರಗಳನ್ನು ಇಂದು ತಪ್ಪಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಮಾನಸಿಕ ಒತ್ತಡ, ಅಶಾಂತಿ ಅಥವಾ ಅಸ್ಥಿರ ಚಿಂತನೆಗಳಿಂದ ತಲೆನೋವು, ನಿದ್ರೆ ಸಮಸ್ಯೆ ಉಂಟಾಗಬಹುದು. ಆಹಾರದಲ್ಲಿ ಅಸ್ಥಿರತೆ ಜೀರ್ಣಕ್ರಿಯೆಗೆ ಹಾನಿ ತರುವುದು. ಹೆಚ್ಚು ನೀರು ಕುಡಿಯುವುದು, ಹಣ್ಣು ತರಕಾರಿ ಸೇವಿಸುವುದು ಮತ್ತು ತಂಪಾದ ವಾತಾವರಣದಲ್ಲಿ ವಿಶ್ರಾಂತಿ ಪಡೆಯುವುದು ಒಳಿತು. ಧ್ಯಾನ, ಪ್ರಾಣಾಯಾಮ, ಪುಸ್ತಕ ಓದುವಿಕೆ ಅಥವಾ ಸಂಗೀತ ಕೇಳುವುದು ಮನಸ್ಸಿಗೆ ಶಾಂತಿ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸಂವಾದ, ಚರ್ಚೆಗಳು ಹೆಚ್ಚಾಗುವ ದಿನ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆಳವಾದ ಮಾತುಕತೆ, ಭವಿಷ್ಯದ ಯೋಜನೆಗಳ ಚರ್ಚೆ ನಡೆಯಬಹುದು. ನಿಮ್ಮ ಮಾತು ಮೃದು ಹಾಗೂ ಗೌರವಪೂರ್ಣವಾಗಿದ್ದರೆ ಕುಟುಂಬದ ಎಲ್ಲ ವಿಷಯಗಳು ಸುಲಭವಾಗಿ ಪರಿಹಾರವಾಗುತ್ತವೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವುದು, ಹಿರಿಯರೊಂದಿಗೆ ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ. ಸಂಬಂಧಿಕರಿಂದ ಶುಭ ಸುದ್ದಿಗಳು ಬರಬಹುದು. ಅವಿವಾಹಿತರಿಗೆ ಹೊಸ ಪರಿಚಯ, ಸ್ನೇಹ ಸಂಬಂಧ ಪ್ರೀತಿಯಾಗಿ ಬೆಳೆಯುವ ಸಾಧ್ಯತೆ ಇದೆ. ವಿವಾಹಿತರ ಜೀವನದಲ್ಲಿ ಆತ್ಮೀಯತೆ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಇಂದು ನವರಾತ್ರಿ 8ನೇ ದಿನವಾದ್ದರಿಂದ ಮಹಾಗೌರಿ ದೇವಿಯ ಆರಾಧನೆ ಮಾಡುವುದರಿಂದ ಜ್ಞಾನ, ಶುದ್ಧತೆ ಹಾಗೂ ಶಾಂತಿ ದೊರೆಯುತ್ತದೆ. ಬಿಳಿ ಹೂವು, ಬಿಳಿ ವಸ್ತ್ರ ಹಾಗೂ ಹಾಲಿನಿಂದ ಅಭಿಷೇಕ ಮಾಡುವುದರಿಂದ ದೇವಿಯ ಕೃಪೆ ಹೆಚ್ಚುತ್ತದೆ. ಓಂ ಹ್ರೀಂ ಮಹಾಗೌರಿ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಉತ್ತಮ. ಬಾಲಕಿಯರಿಗೆ ಬಟ್ಟೆ, ಬಿಳಿ ಹಣ್ಣು, ಸಿಹಿ ಪದಾರ್ಥ ದಾನ ಮಾಡುವುದರಿಂದ ಪಾಪ ಪರಿಹಾರವಾಗುತ್ತದೆ. ಗೌರಿ ದೇವಿಯ ಚಿತ್ರ ಅಥವಾ ವಿಗ್ರಹದ ಮುಂದೆ ಬಿಳಿ ಅಕ್ಕಿಯಿಂದ ನೈವೇದ್ಯ ಸಲ್ಲಿಸುವುದು ಶುಭಕರ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಮಿಥುನ ರಾಶಿಯವರ ಬುದ್ಧಿ, ಚುರುಕುತನ ಹಾಗೂ ಸಂವಹನ ಶಕ್ತಿಯ ಪ್ರತೀಕ. ಇದು ನಿಮ್ಮ ನಿರ್ಧಾರಗಳಲ್ಲಿ ತೀಕ್ಷ್ಣತೆ ಮತ್ತು ಯಶಸ್ಸು ತರುತ್ತದೆ. ಅದೃಷ್ಟದ ಬಣ್ಣ ಹಸಿರು ಬಣ್ಣ ಇಂದು ನಿಮ್ಮ ಜೀವನಕ್ಕೆ ಸಮತೋಲನ, ಶಾಂತಿ ಹಾಗೂ ಹೊಸ ಚೈತನ್ಯ ನೀಡುತ್ತದೆ. ಹಸಿರು ಬಣ್ಣದ ಉಡುಪು ಧರಿಸುವುದು ಅಥವಾ ಹಸಿರು ಎಲೆಗಳನ್ನು ದೇವಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 10:30 ಮಧ್ಯಾಹ್ನ 12. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯ, ಹೊಸ ಯೋಜನೆ ಆರಂಭ ಅಥವಾ ಮುಖ್ಯ ನಿರ್ಧಾರಗಳನ್ನು ಕೈಗೊಳ್ಳುವುದು ಯಶಸ್ವಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ಭಾವನಾತ್ಮಕ ಸ್ಥಿರತೆ, ಆತ್ಮವಿಶ್ವಾಸ ಹಾಗೂ ಸಂವೇದನಾಶೀಲತೆಯಿಂದ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ಚಂದ್ರನು ನಿಮ್ಮ ರಾಶಿಯ ಅಧಿಪತಿಯಾಗಿರುವುದರಿಂದ ಇಂದಿನ ದಿನದಲ್ಲಿ ಚಂದ್ರನ ಪ್ರಭಾವ ಹೆಚ್ಚು ಸ್ಪಷ್ಟವಾಗಿ ತೋರುತ್ತದೆ. ನಿಮ್ಮ ಮನಸ್ಸಿನಲ್ಲಿ ಕೆಲವೊಮ್ಮೆ ಭಾವೋದ್ರಿಕ್ತತೆ ಉಂಟಾಗಬಹುದು, ಆದರೆ ಅದೇ ಸಮಯದಲ್ಲಿ ಪ್ರೀತಿ, ಕಾಳಜಿ ಹಾಗೂ ಅನುಕಂಪ ಹೆಚ್ಚಾಗುತ್ತವೆ. ನವರಾತ್ರಿ 8ನೇ ದಿನದ ಶಕ್ತಿ ಮಹಾಗೌರಿ ದೇವಿಯ ಅನುಗ್ರಹವನ್ನು ತಂದುಕೊಡುತ್ತದೆ. ಇದರಿಂದ ಕುಟುಂಬದಲ್ಲಿ ನೆಮ್ಮದಿ, ಆಧ್ಯಾತ್ಮಿಕ ಬೆಳಕು ಮತ್ತು ಮನಸ್ಸಿಗೆ ಶುದ್ಧತೆ ದೊರೆಯುತ್ತದೆ.
ನೀವು ಇಂದು ಕೈಗೊಂಡ ಧಾರ್ಮಿಕ ಕಾರ್ಯಗಳು ದೀರ್ಘಾವಧಿಯಲ್ಲಿ ಶಾಂತಿ ಮತ್ತು ಶುಭವನ್ನು ನೀಡುತ್ತವೆ. ಇದು ಹಳೆಯ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳಲು, ಕುಟುಂಬದ ವಿಷಯಗಳಲ್ಲಿ ತೀರ್ಮಾನ ಕೈಗೊಳ್ಳಲು ಮತ್ತು ಹೊಸ ಸಂಬಂಧಗಳನ್ನು ಬೆಳೆಸಲು ಸೂಕ್ತ ದಿನವಾಗಿದೆ. ಆತ್ಮ ಪರಿಶೀಲನೆಗೆ, ಧ್ಯಾನಕ್ಕೆ ಹಾಗೂ ದೈವಸ್ಮರಣೆಗೆ ಇಂದು ವಿಶಿಷ್ಟ ಸಮಯ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನೀವು ತೋರಿಸುವ ನಿಷ್ಠೆ, ಶ್ರದ್ಧೆ ಹಾಗೂ ಶಾಂತ ಸ್ವಭಾವವು ನಿಮ್ಮ ಮೇಲೆ ಮೇಲಾಧಿಕಾರಿಗಳ ಮೆಚ್ಚುಗೆಯನ್ನು ತರುತ್ತದೆ. ಕಚೇರಿಯಲ್ಲಿ ಕೆಲವು ಗಂಭೀರವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹೊಣೆಗಾರಿಕೆ ಬರಬಹುದು. ನಿಮ್ಮ ಸಲಹೆ ಹಾಗೂ ಅಭಿಪ್ರಾಯಗಳು ಪ್ರಮುಖವಾಗುತ್ತವೆ. ಹೊಸ ಅವಕಾಶಗಳನ್ನು ಹುಡುಕುತ್ತಿರುವವರಿಗೆ ಇಂದಿನ ದಿನದಲ್ಲಿ ಹಿರಿಯರ ಸಂಪರ್ಕ ಅಥವಾ ಪ್ರಭಾವಿ ವ್ಯಕ್ತಿಗಳ ಬೆಂಬಲ ದೊರೆಯಬಹುದು. ಹಳೆಯ ಕಾರ್ಯಗಳನ್ನು ಪೂರ್ಣಗೊಳಿಸುವ ಹಾಗೂ ಬಾಕಿ ಕೆಲಸಗಳನ್ನು ಮುಕ್ತಾಯಗೊಳಿಸುವ ದಿನವಾಗಿದೆ. ಉದ್ಯಮಿಗಳಿಗೆ ಇಂದು ಹೊಸ ಪಾಲುದಾರಿಕೆ, ಒಪ್ಪಂದ ಅಥವಾ ಹೂಡಿಕೆ ಸಂಬಂಧಿತ ಚರ್ಚೆಗಳು ನಡೆಯುವ ಸಾಧ್ಯತೆ ಇದೆ. ಹಣಕಾಸು ಸಂಬಂಧಿತ ದಾಖಲೆಗಳನ್ನು ಪರಿಶೀಲಿಸುವುದು, ಲೆಕ್ಕಪತ್ರಗಳನ್ನು ನಿಖರವಾಗಿ ನೋಡಿಕೊಳ್ಳುವುದು ಮುಖ್ಯ. ತ್ವರಿತ ನಿರ್ಧಾರಗಳಿಗಿಂತ ಯೋಚಿಸಿ ಮಾಡಿದ ನಿರ್ಧಾರಗಳು ಲಾಭ ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನದಲ್ಲಿ ಹಣಕಾಸು ವ್ಯವಹಾರಗಳು ಸಮತೋಲನದಿಂದ ಸಾಗುತ್ತವೆ. ಕೆಲವರಿಗೆ ಹಳೆಯ ಬಾಕಿಗಳು ವಾಪಸ್ಸಾಗುವ ಸೂಚನೆ ಇದೆ. ಕುಟುಂಬದ ಖರ್ಚುಗಳಿಗೆ, ಧಾರ್ಮಿಕ ಕಾರ್ಯಗಳಿಗೆ ಹಾಗೂ ಮಕ್ಕಳ ಅಗತ್ಯಗಳಿಗೆ ಹಣ ಬಳಸುವ ಸಾಧ್ಯತೆ ಇದೆ. ಹೊಸ ಹೂಡಿಕೆ ಅಥವಾ ಆಸ್ತಿ ಸಂಬಂಧಿತ ನಿರ್ಧಾರಗಳನ್ನು ಕೈಗೊಳ್ಳುವ ಮೊದಲು ಹಿರಿಯರ ಅಥವಾ ತಜ್ಞರ ಸಲಹೆ ಪಡೆಯುವುದು ಉತ್ತಮ. ಅತಿಯಾದ ಖರ್ಚು ತಪ್ಪಿಸಿ ಮಿತವ್ಯಯ ಪಾಲಿಸಿದರೆ ಹಣಕಾಸಿನಲ್ಲಿ ಸ್ಥಿರತೆ ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯ ಸ್ಥಿತಿ ಉತ್ತಮವಾಗಿದ್ದರೂ ದೈಹಿಕ ಶ್ರಮ ಮತ್ತು ಮನಸ್ಸಿನ ಒತ್ತಡದಿಂದ ದೌರ್ಬಲ್ಯ ಕಾಣಿಸಬಹುದು. ಹೊಟ್ಟೆ ಸಂಬಂಧಿತ ತೊಂದರೆಗಳು ಅಥವಾ ಅಜೀರ್ಣ ಸಮಸ್ಯೆಗಳು ಎದುರಾಗಬಹುದು. ಆಹಾರ ನಿಯಮ ಪಾಲನೆ ಮತ್ತು ಸಮಯಕ್ಕೆ ವಿಶ್ರಾಂತಿ ಅತ್ಯಂತ ಅಗತ್ಯ. ಧ್ಯಾನ, ಯೋಗ ಹಾಗೂ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡುವುದರಿಂದ ಮನಸ್ಸಿನ ಸಮತೋಲನ ಹೆಚ್ಚುತ್ತದೆ. ಇಂದಿನ ದಿನ ಚಂದ್ರನ ಪ್ರಭಾವದಿಂದ ಭಾವನಾತ್ಮಕ ಏರುಪೇರು ಸಂಭವಿಸಬಹುದು. ಅದನ್ನು ಶಾಂತವಾಗಿ ಎದುರಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದಿನ ದಿನ ಶಾಂತಿ ಹಾಗೂ ಪ್ರೀತಿ ಹೆಚ್ಚಾಗುತ್ತದೆ. ಪತ್ನಿ, ಪತಿ ಅಥವಾ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದಕ್ಕೆ ಸಮಯ ಸಿಗುತ್ತದೆ. ಕುಟುಂಬದಲ್ಲಿ ಹಿರಿಯರಿಂದ ಮಾರ್ಗದರ್ಶನ ದೊರೆತು ಸಮಸ್ಯೆಗಳು ಪರಿಹಾರವಾಗುವ ಸಾಧ್ಯತೆ ಇದೆ. ಮಕ್ಕಳ ವಿದ್ಯಾಭ್ಯಾಸ, ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚೆಗಳು ನಡೆಯಬಹುದು. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಬರಬಹುದು. ವಿವಾಹಿತರ ಜೀವನದಲ್ಲಿ ಪ್ರೀತಿ, ಸಹಕಾರ, ಸಹಾನುಭೂತಿ ಹೆಚ್ಚಾಗುತ್ತದೆ. ನಿಮ್ಮ ಕಾಳಜಿಯು, ಪ್ರೀತಿಯು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಂತೋಷವನ್ನು ತರುತ್ತದೆ. ಧಾರ್ಮಿಕ ಚಟುವಟಿಕೆಗಳಲ್ಲಿ ಕುಟುಂಬದೊಂದಿಗೆ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ನವರಾತ್ರಿ 8ನೇ ದಿನವಾದ್ದರಿಂದ ಮಹಾಗೌರಿ ದೇವಿಯನ್ನು ಆರಾಧಿಸುವುದು ಅತ್ಯಂತ ಶುಭಕರ. ಬಿಳಿ ಬಣ್ಣದ ಹೂವು, ಬಿಳಿ ಬಟ್ಟೆ, ಬಿಳಿ ಪ್ರಸಾದಗಳನ್ನು ದೇವಿಗೆ ಅರ್ಪಿಸಿ. ಹಾಲು, ಬೆಲ್ಲ, ಅಕ್ಕಿಯಿಂದ ದೇವಿಗೆ ನೈವೇದ್ಯ ಅರ್ಪಿಸುವುದು ಶುಭ. ಓಂ ಹ್ರೀಂ ಮಹಾಗೌರಿ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದರಿಂದ ಮನಸ್ಸಿಗೆ ಶುದ್ಧತೆ, ಕುಟುಂಬಕ್ಕೆ ನೆಮ್ಮದಿ ಹಾಗೂ ಭವಿಷ್ಯಕ್ಕೆ ಬೆಳಕು ದೊರೆಯುತ್ತದೆ. ಬಿಳಿ ವಸ್ತ್ರ ಅಥವಾ ಅನ್ನದ ದಾನ ಮಾಡುವುದು ವಿಶೇಷ ಪುಣ್ಯ ಫಲದಾಯಕ. ಅದೃಷ್ಟದ ಸಂಖ್ಯೆ 2. ಈ ಸಂಖ್ಯೆ ಚಂದ್ರನ ಶಕ್ತಿ, ಭಾವನಾತ್ಮಕ ಶುದ್ಧತೆ ಮತ್ತು ಸಮತೋಲನವನ್ನು ಸೂಚಿಸುತ್ತದೆ. ಇದು ನಿಮ್ಮ ಮನಸ್ಸಿಗೆ ಶಾಂತಿ ಹಾಗೂ ಸಂಬಂಧಗಳಲ್ಲಿ ಆತ್ಮೀಯತೆಯನ್ನು ತರುತ್ತದೆ. ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಾಲು ಬಣ್ಣ. ಈ ಬಣ್ಣಗಳು ಇಂದಿನ ದಿನದಲ್ಲಿ ಶುದ್ಧತೆ, ದೈವಿ ಕೃಪೆ ಮತ್ತು ನೆಮ್ಮದಿಯ ಸಂಕೇತ. ಬಿಳಿ ಬಟ್ಟೆ ಧರಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯ, ಕುಟುಂಬ ನಿರ್ಧಾರಗಳು ಅಥವಾ ಆರ್ಥಿಕ ವ್ಯವಹಾರಗಳು ಯಶಸ್ವಿಯಾಗುತ್ತವೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರು ತಮ್ಮ ವ್ಯಕ್ತಿತ್ವ, ಗೌರವ ಮತ್ತು ನಾಯಕತ್ವದ ಮೂಲಕ ಸುತ್ತಮುತ್ತಲಿನವರ ಮೆಚ್ಚುಗೆಗೆ ಪಾತ್ರರಾಗುವ ದಿನವಾಗಿದೆ. ಸೂರ್ಯನ ಪ್ರಭಾವದಿಂದ ನಿಮ್ಮೊಳಗಿನ ಆತ್ಮವಿಶ್ವಾಸ ಹೆಚ್ಚಾಗಿದ್ದು, ಪ್ರತಿಯೊಂದು ಕಾರ್ಯದಲ್ಲೂ ನಿಮ್ಮ ಸ್ಪಷ್ಟತೆ, ಚಾಣಾಕ್ಷತೆ ಮತ್ತು ನಿರ್ಧಾರಶೀಲತೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಈ ದಿನವು ನಿಮಗೆ ಉನ್ನತ ಮಟ್ಟದ ಚಿಂತನೆಗಳನ್ನು, ಹೊಸ ಸೃಜನಶೀಲ ಕಲ್ಪನೆಗಳನ್ನು ಮತ್ತು ಸಮಾಜದಲ್ಲಿ ಒಳ್ಳೆಯ ಹೆಸರು ತರುವ ಅವಕಾಶಗಳನ್ನು ಒದಗಿಸುತ್ತದೆ. ಇಂದಿನ ದಿನ ಧೈರ್ಯ ಹಾಗೂ ಜವಾಬ್ದಾರಿಯ ಸಮತೋಲನ ಅಗತ್ಯ. ನಿಮ್ಮ ಅಹಂಕಾರವನ್ನು ನಿಯಂತ್ರಿಸಿಕೊಂಡರೆ ಯಶಸ್ಸು ನಿಶ್ಚಿತ. ಕೆಲವು ಅಪ್ರತೀಕ್ಷಿತ ಸವಾಲುಗಳು ಎದುರಾದರೂ ಅವನ್ನು ನಿರ್ವಹಿಸುವ ಶಕ್ತಿ ನಿಮಗಿದೆ. ನವರಾತ್ರಿ 8ನೇ ದಿನದ ಆಧ್ಯಾತ್ಮಿಕ ಪ್ರಭಾವದಿಂದ ನಿಮ್ಮ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ಹರಿದುಕೊಳ್ಳುತ್ತದೆ. ಹಳೆಯ ಕೆಲಸಗಳನ್ನು ಪೂರ್ತಿಗೊಳಿಸುವುದರ ಜೊತೆಗೆ ಹೊಸ ಯೋಜನೆಗಳಿಗೆ ಬೆಂಬಲ ದೊರೆಯುವ ಸಮಯವಿದು.
ಸೃಜನಾತ್ಮಕ ಕಾರ್ಯಗಳಲ್ಲಿ, ಕಲೆ, ಸಾಹಿತ್ಯ ಅಥವಾ ಸಾರ್ವಜನಿಕ ಜೀವನದಲ್ಲಿ ತೊಡಗಿರುವವರಿಗೆ ವಿಶೇಷ ಸಾಧನೆಯ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನಿಮ್ಮ ನಾಯಕತ್ವ ಸಾಮರ್ಥ್ಯವನ್ನು ಎಲ್ಲರೂ ಗುರುತಿಸುವರು. ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವಲ್ಲಿ ನಿಮ್ಮ ಮಾತು ಪ್ರಾಬಲ್ಯ ಪಡೆಯುತ್ತದೆ. ಕೆಲವರಿಗೆ ಅಧಿಕಾರ ವೃದ್ಧಿ, ಜವಾಬ್ದಾರಿಗಳ ಹೆಚ್ಚಳ ಅಥವಾ ಹೊಸ ಹುದ್ದೆಯ ಅವಕಾಶಗಳು ಬರಬಹುದು. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಂಬಂಧ ಬೆಳೆಸಿಕೊಳ್ಳುವುದು ಅಗತ್ಯ. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಉತ್ತಮ ಸುದ್ದಿಯ ಸಂಕೇತ. ಹಿರಿಯರಿಂದ ಶಿಫಾರಸು ಅಥವಾ ಪ್ರಭಾವಶಾಲಿ ವ್ಯಕ್ತಿಗಳ ಸಹಕಾರ ದೊರೆಯಬಹುದು. ಆದರೆ ಅತಿಯಾದ ಆತ್ಮವಿಶ್ವಾಸವನ್ನು ತೋರಬಾರದು. ಉದ್ಯಮಿಗಳಿಗೆ ಇಂದು ವ್ಯಾಪಾರದಲ್ಲಿ ಹೊಸ ಒಪ್ಪಂದಗಳು, ಹೊಸ ಗ್ರಾಹಕರೊಂದಿಗೆ ಸಂಪರ್ಕಗಳು ಹಾಗೂ ಆರ್ಥಿಕ ಚಟುವಟಿಕೆಗಳಲ್ಲಿ ಪ್ರಗತಿ ಕಾಣಬಹುದಾಗಿದೆ. ಪಾಲುದಾರರೊಂದಿಗೆ ಸ್ಪಷ್ಟತೆ ಕಾಯ್ದುಕೊಳ್ಳುವುದು ಅವಶ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಲಾಭದಾಯಕ ದಿನ. ಹಳೆಯ ಹೂಡಿಕೆಗಳಿಂದ ಉತ್ತಮ ಆದಾಯ ಬರಬಹುದು. ವ್ಯವಹಾರ ಸಂಬಂಧಿತ ಸಾಲ ವಾಪಸ್ಸಾಗುವ ಸಾಧ್ಯತೆ ಇದೆ. ಆದರೆ ಅತಿಯಾದ ಖರ್ಚು ಮಾಡುವ ಹಂಬಲವನ್ನು ನಿಯಂತ್ರಿಸಬೇಕು. ಆಭರಣ, ವಾಹನ ಅಥವಾ ಭೂಮಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭವಿದೆ. ಕುಟುಂಬ ಸದಸ್ಯರಿಗೆ ಹಣಕಾಸು ಸಹಾಯ ಮಾಡುವ ಸ್ಥಿತಿ ಉಂಟಾಗಬಹುದು. ಹೊಸ ಹೂಡಿಕೆಗಳನ್ನು ಮಾಡುವುದಕ್ಕೂ ಸೂಕ್ತ ದಿನ, ಆದರೆ ಹಿರಿಯರ ಸಲಹೆ ಪಡೆಯುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸಾಮಾನ್ಯವಾಗಿ ಶಕ್ತಿಯುಳ್ಳ ದಿನವಾದರೂ ಒತ್ತಡ, ಆತುರದಿಂದ ಉಂಟಾಗುವ ಸಮಸ್ಯೆಗಳನ್ನು ನಿರ್ಲಕ್ಷಿಸಬಾರದು. ರಕ್ತದೊತ್ತಡ, ಹೃದಯ ಸಂಬಂಧಿತ ಸಮಸ್ಯೆಗಳಿರುವವರು ವಿಶ್ರಾಂತಿ ತೆಗೆದುಕೊಳ್ಳುವುದು ಮುಖ್ಯ. ಇಂದು ಬೆಳಿಗ್ಗೆ ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಸಿಗುತ್ತದೆ. ಅತಿಯಾದ ಬಿಸಿಲಿನಲ್ಲಿ ತಂಗುವುದನ್ನು ತಪ್ಪಿಸಿ. ಹಣ್ಣು, ಹಾಲು ಹಾಗೂ ತಾಜಾ ಆಹಾರ ಸೇವನೆ ಆರೋಗ್ಯ ಸುಧಾರಿಸುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಗೌರವ, ಮಾನ್ಯತೆ ಹೆಚ್ಚಾಗುತ್ತದೆ. ಹಿರಿಯರ ಮಾತುಗಳಿಗೆ ಕಿವಿಗೊಟ್ಟರೆ ಆಶೀರ್ವಾದ ದೊರೆಯುತ್ತದೆ. ಪತ್ನಿ, ಪತಿ ಸಂಗಡ ಆತ್ಮೀಯ ಸಂವಾದ ನಡೆಯುತ್ತದೆ. ಮಕ್ಕಳ ಸಾಧನೆಗಳಿಂದ ಸಂತೋಷ ಉಂಟಾಗುತ್ತದೆ. ಸ್ನೇಹಿತರೊಂದಿಗೆ ಸಮಯ ಕಳೆಯಲು ಅವಕಾಶ ಸಿಗುತ್ತದೆ. ಕುಟುಂಬದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವ ಯೋಗವಿದೆ. ಇದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಅವಿವಾಹಿತರಿಗೆ ಹೊಸ ಸಂಬಂಧಗಳು ಬರಬಹುದಾದ ದಿನ. ವಿವಾಹಿತರ ಜೀವನದಲ್ಲಿ ಪರಸ್ಪರ ಸಹಕಾರದಿಂದ ಬಲ ಹೆಚ್ಚಾಗುತ್ತದೆ. ವೀಕ್ಷಕರೇ, ನೀವು ಇಂದು ನವರಾತ್ರಿ 8ನೇ ದಿನ ಮಹಾಗೌರಿ ದೇವಿಯ ಆರಾಧನೆ ಅತ್ಯಂತ ಶುಭಕರ. ಬಿಳಿ ಹೂವು, ಬಿಳಿ ವಸ್ತ್ರ ಧರಿಸಿ ದೇವಿಗೆ ಅರ್ಪಿಸಿ. ಉಪವಾಸ, ಜಪ, ದಾನ ಮಾಡುವುದರಿಂದ ನಿಮ್ಮ ಮನಸ್ಸಿನಲ್ಲಿ ಶಾಂತಿ, ಜೀವನದಲ್ಲಿ ಶ್ರೇಷ್ಠ ಫಲ ಸಿಗುತ್ತದೆ. ಓಂ ಹ್ರೀಂ ಮಹಾಗೌರೇ ನಮಃ ಎಂಬ ಮಂತ್ರವನ್ನು 27 ಅಥವಾ 54 ಬಾರಿ ಜಪಿಸಿ. ಹಾಲಿನಿಂದ ಅಭಿಷೇಕ ಮಾಡಿ ಬಿಳಿ ಪ್ರಸಾದ ಅರ್ಪಿಸಿ. ಬಡವರಿಗೆ ಅನ್ನ ಅಥವಾ ಬಟ್ಟೆ ದಾನ ಮಾಡುವುದು ಮಹಾಪುಣ್ಯದಾಯಕ. ಅದೃಷ್ಟದ ಸಂಖ್ಯೆ 1. ಈ ಸಂಖ್ಯೆ ಸಿಂಹರಾಶಿಯವರ ಪ್ರಭಾವ, ನಾಯಕತ್ವ ಹಾಗೂ ಧೈರ್ಯದ ಪ್ರತೀಕ. ಇಂದಿನ ದಿನ ನಿಮ್ಮ ನಿರ್ಧಾರಗಳಲ್ಲಿ ಶಕ್ತಿ ಮತ್ತು ಗೌರವವನ್ನು ತರುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ನಿಮ್ಮಲ್ಲಿ ಉತ್ಸಾಹ, ಚೈತನ್ಯ ಹಾಗೂ ಶಕ್ತಿಯನ್ನು ತರುತ್ತದೆ. ಕಿತ್ತಳೆ ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಹೂವುಗಳನ್ನು ಬಳಕೆಯಲ್ಲಿಡುವುದು ಶುಭ. ಶುಭ ಸಮಯ ಮಧ್ಯಾಹ್ನ 12:30ರಿಂದ ಮಧ್ಯಾಹ್ನ 2. ಈ ಸಮಯದಲ್ಲಿ ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚಿದೆ. ಧಾರ್ಮಿಕ ಕಾರ್ಯ, ಹೊಸ ಯೋಜನೆಗಳ ಆರಂಭ ಅಥವಾ ಮುಖ್ಯ ಸಭೆಗಳನ್ನು ಈ ಸಮಯದಲ್ಲಿ ಕೈಗೊಳ್ಳುವುದು ಒಳಿತು. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕನ್ಯಾ ರಾಶಿಯವರು ವಿಶ್ಲೇಷಣಾ ಸಾಮರ್ಥ್ಯ, ನಿಖರತೆ ಹಾಗೂ ಶಿಸ್ತಿನಿಂದ ತಮ್ಮ ಕಾರ್ಯಗಳನ್ನು ಮುನ್ನಡೆಸುವ ದಿನವಾಗಿದೆ. ನಿಮ್ಮೊಳಗಿನ ತಾಳ್ಮೆ, ಪರಿಶ್ರಮ ಮತ್ತು ಕರ್ತವ್ಯ ಭಾವನೆಗಳು ಇಂದಿನ ಬೆಳವಣಿಗೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ಸ್ವಭಾವತಃ ನೀವು ಸಣ್ಣ ಸಣ್ಣ ವಿಷಯಗಳಲ್ಲಿಯೂ ಸೂಕ್ಷ್ಮ ಗಮನ ಕೊಡುವುದರಿಂದ ಇತರರಿಗೆ ಮಾರ್ಗದರ್ಶನ ನೀಡುವ ಗುಣ ಬೆಳಕಿಗೆ ಬರುತ್ತದೆ. ಇದು ನವರಾತ್ರಿ 8ನೇ ದಿನವಾದ್ದರಿಂದ ಮಹಾಗೌರಿ ದೇವಿಯ ಅನುಗ್ರಹ ಕನ್ಯಾ ರಾಶಿಯವರಿಗೆ ಶುದ್ಧ ಮನಸ್ಸು, ಶಾಂತಿ ಮತ್ತು ಆತ್ಮವಿಶ್ವಾಸವನ್ನು ನೀಡುತ್ತದೆ. ಈ ದಿನವು ಹಳೆಯ ಚಿಂತನೆಗಳನ್ನು ಬಿಡಿಸಿ ಹೊಸ ತತ್ವಗಳನ್ನು ಸ್ವೀಕರಿಸಲು ಪ್ರೇರಣೆ ನೀಡುತ್ತದೆ. ಕೆಲವರಿಗೆ ಆಧ್ಯಾತ್ಮಿಕ ಚಿಂತನೆಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಇಂದು ನೀವು ಕೆಲಸಗಳಲ್ಲಿ ತಾಳ್ಮೆಯನ್ನು, ಚಿಂತನೆಗಳಲ್ಲಿ ಸಮತೋಲನವನ್ನು ಹೊಂದಿದರೆ ಉತ್ತಮ ಸಾಧನೆ ಸಾಧ್ಯ. ಇತರರೊಂದಿಗೆ ಮಾತನಾಡುವಾಗ ಮಿತವಚನ ಪಾಲಿಸುವುದು ಬಹಳ ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದಿನ ದಿನ ಕ್ರಮಬದ್ಧತೆ, ಸಮಯ ಪಾಲನೆ ಹಾಗೂ ನಿಯಮಗಳ ಪಾಲನೆ ಮುಖ್ಯವಾಗುತ್ತದೆ. ನಿಮ್ಮ ಪರಿಶ್ರಮವನ್ನು ಹಿರಿಯರು ಗಮನಿಸುವರು. ಕೆಲವರಿಗೆ ಕೆಲಸದಲ್ಲಿ ಜವಾಬ್ದಾರಿ ಹೆಚ್ಚಳವಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಹೊಂದಾಣಿಕೆ ತೋರಿದರೆ ಉತ್ತಮ ಫಲ.
ವೃತ್ತಿ ಬದಲಾವಣೆಗೆ ಯೋಚಿಸುತ್ತಿರುವವರಿಗೆ ಹೊಸ ಸಂದರ್ಶನದ ಅವಕಾಶ ಬರಬಹುದು. ಆದರೆ ತೀರ್ಮಾನ ಕೈಗೊಳ್ಳುವ ಮೊದಲು ಎಲ್ಲ ಅಂಶಗಳನ್ನು ಸಮೀಕ್ಷಿಸುವುದು ಅಗತ್ಯ. ಉದ್ಯಮಿಗಳಿಗೆ ಇಂದು ವ್ಯವಹಾರ ಲೆಕ್ಕಪತ್ರಗಳನ್ನು ಸರಿಪಡಿಸುವುದು, ಹೊಸ ಪಾಲುದಾರರೊಂದಿಗೆ ಮಾತುಕತೆ ನಡೆಸುವುದು ಮತ್ತು ವ್ಯವಹಾರದ ದೀರ್ಘಕಾಲೀನ ಯೋಜನೆಗಳನ್ನು ರೂಪಿಸುವುದು ಉತ್ತಮ. ಹೊಸ ಹೂಡಿಕೆಗಳಿಗೆ ಸೂಕ್ತ ಸಮಯವಲ್ಲ. ಹಳೆಯ ವ್ಯವಹಾರಗಳಿಂದ ಬಾಕಿ ಹಣ ವಾಪಸ್ ಪಡೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ನಿಯಂತ್ರಣ ಹಾಗೂ ಶಿಸ್ತು ಅಗತ್ಯ. ಕೆಲವು ಅಪ್ರತೀಕ್ಷಿತ ಖರ್ಚುಗಳು ಸಂಭವಿಸಬಹುದು, ಮುಖ್ಯವಾಗಿ ಕುಟುಂಬದ ಅಗತ್ಯಗಳು ಅಥವಾ ಆರೋಗ್ಯ ಸಂಬಂಧಿತ ವೆಚ್ಚಗಳು. ಆದ್ದರಿಂದ ಖರ್ಚಿನಲ್ಲಿ ಮಿತವ್ಯಯ ಅತ್ಯಂತ ಮುಖ್ಯ. ಹಳೆಯ ಹೂಡಿಕೆಗಳಿಂದ ಲಾಭ ದೊರಕುವ ಸಾಧ್ಯತೆ ಇದೆ, ಆದರೆ ಇಂದಿನ ದಿನ ಹೊಸ ಹೂಡಿಕೆ ಅಥವಾ ಸಾಲದ ನಿರ್ಧಾರಗಳಿಗೆ ಸೂಕ್ತ ಸಮಯವಲ್ಲ. ಹಿರಿಯರ ಸಲಹೆ ಪಡೆದು ಹಣಕಾಸು ನಿರ್ವಹಿಸಿದರೆ ಉತ್ತಮ. ವ್ಯವಹಾರದಲ್ಲಿ ಸಣ್ಣ ಲಾಭಗಳ ಸಾಧ್ಯತೆ ಇದೆ, ಆದರೆ ದೊಡ್ಡ ನಿರ್ಧಾರಗಳನ್ನು ಮುಂದೂಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳು, ಹೊಟ್ಟೆ ನೋವು ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಎದುರಾಗಬಹುದು. ಆಹಾರ ನಿಯಮ ಪಾಲನೆ ಅಗತ್ಯ. ಅತಿಯಾದ ಚಿಂತೆ ಮತ್ತು ಕಳವಳದಿಂದ ಉಂಟಾಗುವ ದೌರ್ಬಲ್ಯವನ್ನು ತಡೆಯಲು ವಿಶ್ರಾಂತಿ ಮುಖ್ಯ. ನವರಾತ್ರಿಯ ಈ ದಿನ ಯೋಗ, ಪ್ರಾಣಾಯಾಮ ಮತ್ತು ಧ್ಯಾನದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಶುದ್ಧ ನೀರು ಹೆಚ್ಚು ಸೇವಿಸುವುದು, ಹಸಿವಿಲ್ಲದೆ ತಿನ್ನದಿರುವುದು ಆರೋಗ್ಯವನ್ನು ಕಾಪಾಡುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಹಿರಿಯರ ಸಲಹೆ ಹಾಗೂ ಮಾರ್ಗದರ್ಶನ ಮಹತ್ವದ ಪಾತ್ರ ವಹಿಸುತ್ತದೆ. ಪತ್ನಿ ಪತಿ ಸಂಗಡ ಸಮಾಲೋಚನೆ ನಡೆಸುವ ಮೂಲಕ ಗೊಂದಲಗಳನ್ನು ನಿವಾರಿಸಬಹುದು. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯ ಸಂಬಂಧಿತ ವಿಚಾರಗಳಲ್ಲಿ ಚರ್ಚೆಗಳು ನಡೆಯಬಹುದು. ವಿವಾಹಿತರ ಜೀವನದಲ್ಲಿ ಇಂದು ಆತ್ಮೀಯತೆ ಹೆಚ್ಚಾಗುತ್ತದೆ. ಅವಿವಾಹಿತರಿಗೆ ಸಂಬಂಧಗಳ ವಿಷಯದಲ್ಲಿ ಹಿರಿಯರ ಸಲಹೆ ಲಭಿಸಬಹುದು. ಕುಟುಂಬದಲ್ಲಿ ಧಾರ್ಮಿಕ ಚಟುವಟಿಕೆಗಳು ನಡೆಯುವ ಸಾಧ್ಯತೆ ಇದೆ. ಹಿರಿಯರ ಆಶೀರ್ವಾದದಿಂದ ಮನೆಗೆ ಶಾಂತಿ ಹಾಗೂ ಸಂತೃಪ್ತಿ ಬರುತ್ತದೆ. ವೀಕ್ಷಕರೇ, ನೀವು ಇಂದು ನವರಾತ್ರಿ 8ನೇ ದಿನವಾದ್ದರಿಂದ ಮಹಾಗೌರಿ ದೇವಿಯ ಆರಾಧನೆ ಅತ್ಯಂತ ಶುಭಕರ. ಬಿಳಿ ವಸ್ತ್ರ, ಬಿಳಿ ಹೂವು ಹಾಗೂ ಹಾಲಿನ ಪ್ರಸಾದವನ್ನು ದೇವಿಗೆ ಅರ್ಪಿಸಿ. ದೇವಿಯ ಕೃಪೆಯಿಂದ ಮನಸ್ಸಿಗೆ ಶುದ್ಧತೆ ಹಾಗೂ ಜೀವನದಲ್ಲಿ ಶಾಂತಿ ದೊರೆಯುತ್ತದೆ. ಓಂ ಹ್ರೀಂ ಮಹಾಗೌರಿಯೇ ನಮಃ ಎಂಬ ಮಂತ್ರವನ್ನು 54 ಅಥವಾ 108 ಬಾರಿ ಜಪಿಸಿ. ಹಿರಿಯರಿಗೆ ಆಹಾರ, ಬಟ್ಟೆ ದಾನ ಮಾಡುವುದರಿಂದ ಶ್ರೇಷ್ಠ ಫಲ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ನಿಮ್ಮ ಚಿಂತನೆಗೆ ಸಮತೋಲನ, ವೃತ್ತಿಯಲ್ಲಿ ನಿಖರತೆ ಹಾಗೂ ವೈಯಕ್ತಿಕ ಜೀವನದಲ್ಲಿ ಶಾಂತಿ ತರುತ್ತದೆ. ನಿರ್ಧಾರಗಳಲ್ಲಿ ಸ್ಪಷ್ಟತೆ ನೀಡುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಆರೋಗ್ಯ, ಶಾಂತಿ ಮತ್ತು ಸಮೃದ್ಧಿಯ ಪ್ರತೀಕ. ಹಸಿರು ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಹಸಿರು ಹಣ್ಣು ತಿನ್ನುವುದು ಶುಭ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:15. ಈ ಸಮಯದಲ್ಲಿ ನಿಮ್ಮ ಕಾರ್ಯಗಳು ಯಶಸ್ವಿಯಾಗುವ ಸಾಧ್ಯತೆ ಹೆಚ್ಚು. ಧಾರ್ಮಿಕ ಚಟುವಟಿಕೆಗಳು, ಹಣಕಾಸು ನಿರ್ಧಾರಗಳು ಅಥವಾ ಕುಟುಂಬ ಸಂಬಂಧಿತ ಮಾತುಕತೆಗಳಿಗೆ ಇದು ಅತ್ಯಂತ ಉತ್ತಮ ಸಮಯ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ಸಮತೋಲನ, ಕಲಾತ್ಮಕತೆ ಮತ್ತು ಮಿತ ವ್ಯವಹಾರದ ಮೂಲಕ ತಮ್ಮ ಕಾರ್ಯಗಳನ್ನು ಮುನ್ನಡೆಸುವ ದಿನವಾಗಿದೆ. ನಿಮ್ಮ ಒಳಗುಣಗಳಾದ ಶಾಂತ ಸ್ವಭಾವ, ಚಾತುರ್ಯ ಮತ್ತು ಸಂಬಂಧಗಳನ್ನು ಕಾಪಾಡಿಕೊಳ್ಳುವ ಸಾಮರ್ಥ್ಯ ಇಂದಿನ ದಿನದ ಪ್ರಮುಖ ಆಧಾರವಾಗಲಿದೆ. ನವರಾತ್ರಿ 8ನೇ ದಿನವು ಮಹಾಗೌರಿ ದೇವಿಯ ಆರಾಧನೆಯ ದಿನವಾಗಿರುವುದರಿಂದ ನಿಮ್ಮ ಮನಸ್ಸಿಗೆ ಶಾಂತಿ, ಆತ್ಮವಿಶ್ವಾಸ ಮತ್ತು ಶುಭದ ಅನುಭವ ದೊರೆಯುತ್ತದೆ. ಇಂದು ನೀವು ಕೈಗೊಂಡ ನಿರ್ಧಾರಗಳು ಮುಂದಿನ ದಿನಗಳಲ್ಲಿ ಫಲಪ್ರದವಾಗುವ ಸಾಧ್ಯತೆ ಇದೆ. ಸಂಬಂಧಗಳಲ್ಲಿ ಸಮತೋಲನ ಸಾಧಿಸಲು ಇದು ಉತ್ತಮ ದಿನ. ಕೆಲವರಿಗೆ ಹೊಸ ಸ್ನೇಹಗಳು, ಒಪ್ಪಂದಗಳು ಹಾಗೂ ಸಮಾಜದಲ್ಲಿ ಗೌರವ ದೊರೆಯುವ ಸಾಧ್ಯತೆ ಇದೆ. ಆದರೆ ತುರ್ತು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ. ಹೊಸ ಆಲೋಚನೆಗಳನ್ನು ರೂಪಿಸಲು, ಕಲಾತ್ಮಕ ಕಾರ್ಯಗಳಲ್ಲಿ ಭಾಗವಹಿಸಲು ಮತ್ತು ಸಾಮಾಜಿಕ ವಲಯದಲ್ಲಿ ಹೆಸರು ಪಡೆಯಲು ಇಂದು ಅವಕಾಶವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಮೃದು ಮಾತು, ನಯವಾದ ನಡೆ ಹಾಗೂ ಸಮತೋಲನದ ನಿರ್ವಹಣೆ ನಿಮ್ಮ ಸ್ಥಾನವನ್ನು ಗಟ್ಟಿಗೊಳಿಸುತ್ತದೆ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಹೊಂದಾಣಿಕೆ ಮೂಡುತ್ತದೆ. ಅಧಿಕಾರಿಗಳು ನಿಮ್ಮ ಕಾರ್ಯದ ಕುರಿತಾಗಿ ಮೆಚ್ಚುಗೆಯನ್ನು ನೀಡುವ ಸಾಧ್ಯತೆ ಇದೆ. ಕೆಲವರಿಗೆ ಹೊಸ ಹೊಣೆಗಾರಿಕೆ ಅಥವಾ ಮುಖ್ಯ ಪ್ರಾಜೆಕ್ಟ್ ಹಂಚಿಕೆ ಆಗಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಸಂದರ್ಶನಗಳಲ್ಲಿ ಉತ್ತಮ ಅವಕಾಶ ಸಿಗಬಹುದು. ಮಾತಿನ ಚಾತುರ್ಯ ಹಾಗೂ ತಾಳ್ಮೆ ನಿಮ್ಮ ಯಶಸ್ಸಿನ ಗುಟ್ಟು. ಉದ್ಯಮಿಗಳಿಗೆ ಇಂದು ಗ್ರಾಹಕರೊಂದಿಗೆ ಒಪ್ಪಂದಗಳ ಚರ್ಚೆ ಫಲಪ್ರದವಾಗುತ್ತದೆ. ಪಾಲುದಾರಿಕೆಯಲ್ಲಿ ಹೊಸ ಅವಕಾಶಗಳು ಕಂಡುಬರುತ್ತವೆ. ಹಣಕಾಸಿನ ಲೆಕ್ಕಪತ್ರಗಳಲ್ಲಿ ನಿಖರತೆ ತೋರಿಸುವುದು ಅವಶ್ಯ.
ಹೊಸ ಹೂಡಿಕೆಗಳನ್ನು ಮಾಡಬೇಕೆಂದರೆ ಹಿರಿಯರ ಸಲಹೆಯನ್ನು ಪಾಲಿಸುವುದು ಸೂಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ಹಣಕಾಸಿನಲ್ಲಿ ಸಮತೋಲನ ಅಗತ್ಯ. ಕೆಲವು ಖರ್ಚುಗಳು ಅನಿವಾರ್ಯವಾಗುತ್ತವೆ, ವಿಶೇಷವಾಗಿ ಮನೆ ಮಾತು, ಅಲಂಕಾರ ಅಥವಾ ಕುಟುಂಬದ ಅಗತ್ಯಗಳಿಗೆ. ಆದಾಗ್ಯೂ ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಸಾಲವನ್ನು ತೀರಿಸುವ ಅಥವಾ ಬಾಕಿ ಹಣವನ್ನು ವಾಪಸು ಪಡೆಯುವ ಅವಕಾಶ ದೊರೆಯಬಹುದು. ಹೂಡಿಕೆಗಳಲ್ಲಿ ಅತಿವೇಗದ ನಿರ್ಧಾರಗಳಿಂದ ದೂರವಿರಿ. ಆಸ್ತಿ ಜಮೀನು ಸಂಬಂಧಿತ ವ್ಯವಹಾರಗಳಿಗೆ ಇಂದು ಉತ್ತಮ ದಿನವಲ್ಲ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದು ಸಮತೋಲನ ಮುಖ್ಯ. ಹೆಚ್ಚು ಕೆಲಸದ ಒತ್ತಡದಿಂದ ತಲೆನೋವು, ಕಣ್ಣು ಸಮಸ್ಯೆಗಳು ಅಥವಾ ಮಾನಸಿಕ ದೌರ್ಬಲ್ಯ ಅನುಭವಿಸಬಹುದು. ವಿಶ್ರಾಂತಿ ಹಾಗೂ ಧ್ಯಾನ ಅವಶ್ಯ. ಆಹಾರದಲ್ಲಿ ಮಿತವ್ಯಯ, ನೀರಿನ ಸೇವನೆ ಹಾಗೂ ನಿಯಮಿತ ನಿದ್ರೆ ನಿಮ್ಮ ಆರೋಗ್ಯವನ್ನು ಉತ್ತಮವಾಗಿರಿಸುತ್ತದೆ. ಮಹಾಗೌರಿ ದೇವಿಯ ಆರಾಧನೆ ನಿಮ್ಮ ಮನಸ್ಸಿಗೆ ಶಾಂತಿ ನೀಡುತ್ತದೆ. ಯೋಗ, ಪ್ರಾಣಾಯಾಮ, ಮೌನಾಭ್ಯಾಸದಿಂದ ಮನೋಶಕ್ತಿ ಹೆಚ್ಚಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಇಂದು ಮಧುರ ಸಂವಾದ ನಡೆಯುತ್ತದೆ. ಸಂಬಂಧಿಕರೊಂದಿಗೆ ಸಮಯ ಕಳೆಯಲು ಇದು ಉತ್ತಮ ದಿನ. ಪತ್ನಿ, ಪತಿ ಸಂಗಡ ಪ್ರೀತಿಯ ಮಾತುಗಳು, ಸಹಕಾರದ ವಾತಾವರಣ ಇಂದು ಹೆಚ್ಚಾಗುತ್ತದೆ. ಅವಿವಾಹಿತರಿಗೆ ಉತ್ತಮ ಸಂಬಂಧದ ಪ್ರಸ್ತಾಪಗಳು ಬರುವ ಸಾಧ್ಯತೆ ಇದೆ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು ಹಾಗೂ ಅವರ ಯಶಸ್ಸಿನಲ್ಲಿ ಪಾಲ್ಗೊಳ್ಳುವುದು ಸಂತೋಷ ನೀಡುತ್ತದೆ. ಹಿರಿಯರ ಆಶೀರ್ವಾದದಿಂದ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಮನೆಯ ಅಲಂಕಾರ, ಧಾರ್ಮಿಕ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವುದು ನಿಮ್ಮ ಮನಸ್ಸಿಗೆ ಆನಂದವನ್ನು ತರುತ್ತದೆ. ವೀಕ್ಷಕರೇ, ನೀವು ಇಂದು ನವರಾತ್ರಿ 8ನೇ ದಿನವಾದ್ದರಿಂದ ಮಹಾಗೌರಿ ದೇವಿಯ ಆರಾಧನೆ ಮಾಡುವುದು ಅತ್ಯಂತ ಶುಭಕರ. ಬಿಳಿ ವಸ್ತ್ರ, ಬಿಳಿ ಹೂವು ಹಾಗೂ ಹಾಲಿನ ಪ್ರಸಾದವನ್ನು ದೇವಿಗೆ ಅರ್ಪಿಸಿ. ದೇವಿಯ ಆರಾಧನೆ ನಿಮ್ಮ ಮನಸ್ಸಿನ ಭಯ, ಕಳವಳಗಳನ್ನು ನಿವಾರಿಸುತ್ತದೆ. ಓಂ ಹ್ರೀಂ ಮಹಾಗೌರಿಯೈ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ಅತ್ಯಂತ ಶ್ರೇಷ್ಠ. ಗೌರಿ ದೇವಿಗೆ ಬಿಳಿ ಹೂವಿನ ಮಾಲೆ, ಬಿಳಿ ಬಟ್ಟೆ ದಾನ ಮಾಡುವುದರಿಂದ ಕುಟುಂಬದಲ್ಲಿ ಶಾಂತಿ ಹಾಗೂ ಸಮೃದ್ಧಿ ಬರುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಸೌಂದರ್ಯ, ಸಮತೋಲನ ಹಾಗೂ ಪ್ರೀತಿಯ ಪ್ರತೀಕ. ಇಂದಿನ ದಿನ ನಿಮ್ಮ ಎಲ್ಲಾ ನಿರ್ಧಾರಗಳಲ್ಲಿ ಸಮತೋಲನ ಸಾಧಿಸಲು ಸಹಕಾರಿಯಾಗುತ್ತದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತಿ, ಸಮೃದ್ಧಿ ಮತ್ತು ಹೊಸ ಆರಂಭದ ಸಂಕೇತ. ಹಸಿರು ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಹಸಿರು ಹೂವುಗಳನ್ನು ದೇವಿಗೆ ಅರ್ಪಿಸುವುದು ಶುಭ. ಶುಭ ಸಮಯ ಬೆಳಗ್ಗೆ 10 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಕುಟುಂಬ ಕಾರ್ಯಗಳು, ಹೊಸ ವ್ಯವಹಾರ ಚರ್ಚೆಗಳು ಮತ್ತು ಧಾರ್ಮಿಕ ಪೂಜೆಗಳು ಫಲಪ್ರದವಾಗುತ್ತವೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂದರೆ ಇಂದು ವೃಶ್ಚಿಕ ರಾಶಿಯವರು ಆಳವಾದ ಚಿಂತನೆ, ತೀವ್ರ ಭಾವನೆ ಹಾಗೂ ದೃಢ ನಿಶ್ಚಯದಿಂದ ತಮ್ಮ ದಿನವನ್ನು ಕಳೆಯುವ ಸಾಧ್ಯತೆ ಇದೆ. ನಿಮ್ಮ ಸ್ವಭಾವದ ತೀಕ್ಷ್ಣತೆ ಹಾಗೂ ನೇರವಾದ ಮಾತುಗಳಿಂದ ಸುತ್ತಮುತ್ತಲಿನವರ ಮೇಲೆ ಪ್ರಭಾವ ಬೀರುತ್ತೀರಿ. ಆದರೆ ಮಾತಿನ ತೀವ್ರತೆಯಿಂದ ಕೆಲವರಿಗೆ ನೋವುಂಟಾಗುವ ಸಂಭವ ಇರುವುದರಿಂದ ಮಿತವಚನದ ಅವಶ್ಯಕತೆ ಇದೆ. ಇಂದಿನ ಗ್ರಹಸ್ಥಿತಿ ನಿಮ್ಮ ಅಂತರ್ನೋಟವನ್ನು ಗಾಢಗೊಳಿಸುತ್ತದೆ. ಅರ್ಥಾತ್ ನೀವು ಒಳಗಿನ ಧ್ವನಿಯನ್ನು ಕೇಳಿ ನಿರ್ಧಾರ ಕೈಗೊಂಡರೆ ಅದು ಸರಿಯಾದ ದಾರಿಗೆ ಕೊಂಡೊಯ್ಯುತ್ತದೆ. ನವರಾತ್ರಿ ದಿನವಾಗಿರುವುದರಿಂದ ಮಹಾಕಾಳಿ ದೇವಿಯ ಕೃಪೆ ನಿಮ್ಮಲ್ಲಿ ನಕಾರಾತ್ಮಕ ಶಕ್ತಿಗಳನ್ನು ಶಮನಗೊಳಿಸಿ ಧೈರ್ಯವನ್ನು ಹೆಚ್ಚಿಸುತ್ತದೆ. ಹೊಸ ಯೋಜನೆಗಳು, ರಹಸ್ಯ ವಿಚಾರಗಳು ಹಾಗೂ ಸಂಶೋಧನಾ ಕಾರ್ಯಗಳಲ್ಲಿ ಆಸಕ್ತಿ ತೋರುವಿರಿ. ಅಲ್ಪ ಸಮಯದಲ್ಲಿ ಹೆಚ್ಚು ಸಾಧನೆ ಮಾಡಲು ಪ್ರಯತ್ನಿಸುವ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ತಾಳ್ಮೆ ಹಾಗೂ ಕಾರ್ಯನಿಷ್ಠೆಯು ನಿಮಗೆ ಉತ್ತಮ ಫಲ ನೀಡುತ್ತದೆ. ಹಳೆಯ ಕಾರ್ಯಗಳ ಮುಕ್ತಾಯದ ಜೊತೆಗೆ ಹೊಸ ಯೋಜನೆಗಳಲ್ಲಿ ಜವಾಬ್ದಾರಿ ದೊರೆಯುವ ಸಾಧ್ಯತೆ ಇದೆ. ನಿಮ್ಮ ಪರಿಶ್ರಮವನ್ನು ಮೇಲಧಿಕಾರಿಗಳು ಗುರುತಿಸಿ ಮೆಚ್ಚಬಹುದು. ಕೆಲವರಿಗೆ ಪ್ರೋತ್ಸಾಹಧನ ಅಥವಾ ಗೌರವ ದೊರೆಯಬಹುದು. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಇಂದು ಸೂಕ್ತ ಸಂದರ್ಶನಗಳ ಅವಕಾಶ ಸಿಗುವ ಸಾಧ್ಯತೆ ಇದೆ. ಸ್ಪರ್ಧೆಯಲ್ಲಿ ತಾಳ್ಮೆ, ಆತ್ಮವಿಶ್ವಾಸ ಮತ್ತು ತಂತ್ರಜ್ಞಾನ ಬಳಕೆ ಮುಖ್ಯ. ಉದ್ಯಮಿಗಳಿಗೆ ಇಂದು ಲಾಭದಾಯಕ ಒಪ್ಪಂದಗಳು ಸಾಧ್ಯ. ಆದರೆ ಗುಪ್ತವಾಗಿ ನಡೆಯುವ ವ್ಯವಹಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ಹೂಡಿಕೆ ಮಾಡುವ ಮೊದಲು ಕಾನೂನು ನಿಯಮಗಳನ್ನು ಪರಿಶೀಲಿಸುವುದು ಉತ್ತಮ. ಇಂದು ಒಪ್ಪಂದಗಳ ಮೇಲೆ ಸಹಿ ಮಾಡುವ ಮುನ್ನ ಎಲ್ಲ ಅಂಶಗಳನ್ನು ಗಮನಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ಇಂದಿನ ದಿನದಲ್ಲಿ ಲಾಭ ಹಾಗೂ ನಷ್ಟ ಎರಡೂ ಸಾಧ್ಯತೆಗಳಿವೆ. ನಿರೀಕ್ಷಿತ ಹಣ ವಾಪಸ್ಸು ಅಥವಾ ಹಳೆಯ ಬಾಕಿ ವಸೂಲಿಯಾಗಬಹುದು. ಆದರೆ ಜೊತೆಗೆ ಕೆಲವು ಆಕಸ್ಮಿಕ ಖರ್ಚುಗಳು ಉದಯಿಸುವ ಸಾಧ್ಯತೆ ಇದೆ. ಭೂಮಿ, ಆಸ್ತಿ ಅಥವಾ ಸಂಗ್ರಹಿತ ಸಂಪತ್ತಿನ ವಿಚಾರದಲ್ಲಿ ಚರ್ಚೆಗಳು ನಡೆಯಬಹುದು. ಹಳೆಯ ಹೂಡಿಕೆಗಳು ಲಾಭದ ಸುಳಿವು ನೀಡುತ್ತವೆ, ಆದರೆ ಹೊಸ ಹೂಡಿಕೆಗಳು ಇನ್ನೂ ಸೂಕ್ತವಾಗಿಲ್ಲ. ಸಾಲದ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ನಡೆದುಕೊಳ್ಳಬೇಕು.
ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶಕ್ತಿಯ ಅಲೆಮಾಳೆಯಿಂದ ಮನಸ್ಸಿನಲ್ಲಿ ಚಂಚಲತೆ ಉಂಟಾಗಬಹುದು. ಹೊಟ್ಟೆಯ ತೊಂದರೆ, ಆಮ್ಲಪಿತ್ತ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಾಗಬಹುದು. ನಿಯಮಿತ ಆಹಾರ ಸೇವನೆ ಮುಖ್ಯ. ಅತಿಯಾದ ಒತ್ತಡದಿಂದ ತಲೆನೋವು ಅಥವಾ ನಿದ್ರಾಹೀನತೆ ಉಂಟಾಗುವ ಸಾಧ್ಯತೆ ಇದೆ. ನೀರಿನಲ್ಲಿ ಸ್ನಾನ, ಧ್ಯಾನ ಮತ್ತು ಪ್ರಾಣಾಯಾಮದಿಂದ ಸಮತೋಲನ ಪಡೆಯಬಹುದು. ಇಂದು ಕಾಲಮಿತಿಯಿಂದ ಕೆಲಸ ಮಾಡಿ ಹೆಚ್ಚು ಒತ್ತಡ ತರುವ ಕೆಲಸಗಳನ್ನು ತಪ್ಪಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬ ಜೀವನದಲ್ಲಿ ಇಂದು ಕೆಲವು ಗಂಭೀರ ಚರ್ಚೆಗಳು ನಡೆಯಬಹುದು. ನಿಮ್ಮ ಮಾತಿನ ತೀವ್ರತೆ ಸಂಬಂಧಗಳಲ್ಲಿ ಅಲ್ಪ ಉದ್ವಿಗ್ನತೆ ತರುವ ಸಾಧ್ಯತೆ ಇದೆ. ಆದ್ದರಿಂದ ಶಾಂತವಾಗಿ ಮಾತನಾಡುವುದು ಅಗತ್ಯ. ವಿವಾಹಿತರಿಗಾಗಿ ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ನಡೆಯುತ್ತದೆ. ಕೆಲವರಿಗೆ ಭಿನ್ನಾಭಿಪ್ರಾಯಗಳಿದ್ದರೂ ಶಾಂತವಾಗಿ ಚರ್ಚಿಸಿದರೆ ಪರಿಹಾರ ದೊರೆಯುತ್ತದೆ. ಅವಿವಾಹಿತರಿಗೆ ಹೊಸ ಸಂಬಂಧದ ಕುರಿತು ಒಳ್ಳೆಯ ಮಾಹಿತಿ ಬರಬಹುದು. ಸ್ನೇಹಿತರೊಂದಿಗೆ ಇಂದು ಸಮಯ ಕಳೆಯುವುದು ಸಂತೋಷ ನೀಡುತ್ತದೆ. ಹಿರಿಯರ ಆಶೀರ್ವಾದದಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ವೀಕ್ಷಕರೇ, ನೀವು ಇಂದು ನವರಾತ್ರಿಯ ವಿಶೇಷ ದಿನವಾದ್ದರಿಂದ ಮಹಾಕಾಳಿ ದೇವಿಯ ಆರಾಧನೆ ಶುಭಕರ. ಕೆಂಪು ಹೂವು, ಕೆಂಪು ವಸ್ತ್ರ ಹಾಗೂ ಬೆಲ್ಲ ಅಕ್ಕಿ ಪ್ರಸಾದವನ್ನು ಅರ್ಪಿಸುವುದು ಉತ್ತಮ. ಓಂ ಕ್ರೀಂ ಕಾಲಿಕಾಯೇ ನಮಃ ಎಂಬ ಮಂತ್ರವನ್ನು 27 ಅಥವಾ 108 ಬಾರಿ ಜಪಿಸುವುದರಿಂದ ನಕಾರಾತ್ಮಕ ಶಕ್ತಿಗಳ ನಿವಾರಣೆ ಆಗಿ ಧೈರ್ಯ, ಶಕ್ತಿ ಹೆಚ್ಚುತ್ತದೆ. ಬಡವರಿಗೆ ಅನ್ನ ಅಥವಾ ಹಣ್ಣು ದಾನ ಮಾಡುವುದು ಶುಭ ಫಲ ತರುತ್ತದೆ. ಅದೃಷ್ಟದ ಸಂಖ್ಯೆ 4. ಈ ಸಂಖ್ಯೆ ಸ್ಥಿರತೆ, ಆಳವಾದ ಚಿಂತನೆ ಮತ್ತು ಕಠಿಣ ಪರಿಶ್ರಮದ ಪ್ರತೀಕ. ಇಂದು ನಿಮ್ಮ ಕಾರ್ಯಗಳಲ್ಲಿ ದೃಢತೆ ನೀಡುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ಇಂದು ಶಕ್ತಿ, ಉತ್ಸಾಹ ಮತ್ತು ರಕ್ಷಣೆಗಾಗಿ ಸಹಾಯಕ. ಕೆಂಪು ಬಣ್ಣದ ಉಡುಗೆ ಅಥವಾ ವಸ್ತುಗಳನ್ನು ಬಳಕೆ ಮಾಡುವುದು ಶುಭ. ಶುಭ ಸಮಯ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಕುಟುಂಬ ನಿರ್ಧಾರಗಳು ಅಥವಾ ಹಣಕಾಸು ಸಂಬಂಧಿತ ಕೆಲಸಗಳನ್ನು ಮಾಡಿದರೆ ಯಶಸ್ಸು ಖಚಿತ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನುರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನುರಾಶಿಯವರು ಜ್ಞಾನ, ದೃಢ ನಂಬಿಕೆ ಮತ್ತು ಉತ್ಸಾಹದಿಂದ ತಮ್ಮ ದಿನವನ್ನು ಮುನ್ನಡೆಸುವ ದಿನವಾಗಿದೆ. ನಿಮ್ಮ ಒಳಗುಣಗಳಾದ ಪ್ರಾಮಾಣಿಕತೆ, ಸತ್ಯನಿಷ್ಠೆ ಮತ್ತು ಧಾರ್ಮಿಕ ಮನೋಭಾವವು ಇಂದಿನ ದಿನದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ನೀವು ಕೈಗೊಂಡ ಕಾರ್ಯಗಳಲ್ಲಿ ಧೈರ್ಯ ಮತ್ತು ಧನಾತ್ಮಕತೆ ಸ್ಪಷ್ಟವಾಗಿ ಗೋಚರಿಸುತ್ತದೆ. ಇಂದು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮದ ಚಿಂತನೆಗಳು ಬಲವಾಗುವ ದಿನ. ನವರಾತ್ರಿ 8ನೇ ದಿನದ ಮಹಾಗೌರಿ ದೇವಿಯ ಅನುಗ್ರಹದಿಂದ ಮನಸ್ಸಿಗೆ ಶಾಂತಿ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನೀವು ನಿರಂತರ ಪ್ರಯತ್ನಗಳಿಂದ ಯಶಸ್ಸನ್ನು ಸಾಧಿಸಬಹುದಾದ ಸಂದರ್ಭಗಳು ಇವೆ. ಆದರೆ ಕೆಲವೊಮ್ಮೆ ಅತಿಯಾದ ಆಶಾವಾದ ಅಥವಾ ಅತಿಯಾದ ಖರ್ಚು ತಪ್ಪು ತರುವ ಸಾಧ್ಯತೆ ಇದೆ. ಹೊಸ ಪ್ರಯಾಣ, ಧಾರ್ಮಿಕ ಕಾರ್ಯಗಳು ಮತ್ತು ದೀರ್ಘಕಾಲದ ಯೋಜನೆಗಳ ಕುರಿತು ಯೋಚಿಸಲು ಇಂದಿನ ದಿನ ಶ್ರೇಷ್ಠ. ಹಿರಿಯರಿಂದ ಮಾರ್ಗದರ್ಶನ ಪಡೆಯುವುದು ನಿಮ್ಮ ಭವಿಷ್ಯದ ಕಾರ್ಯಗಳಲ್ಲಿ ಸ್ಪಷ್ಟತೆ ತರಬಲ್ಲದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಬುದ್ಧಿವಂತಿಕೆ ಮತ್ತು ಆತ್ಮವಿಶ್ವಾಸ ಮುಖ್ಯ ಪಾತ್ರ ವಹಿಸುತ್ತದೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಗೌರವದಿಂದ ಸ್ವೀಕರಿಸಲಾಗುತ್ತದೆ. ಕೆಲವರಿಗೆ ವಿದೇಶಿ ಸಂಪರ್ಕಗಳು, ಇಮೇಲ್ ಮೂಲಕ ಸಂದೇಶಗಳು ಅಥವಾ ಹೊಸ ಅವಕಾಶಗಳ ಸೂಚನೆ ಸಿಗಬಹುದು. ವೃತ್ತಿ ಬದಲಾವಣೆಯ ಆಲೋಚನೆಯವರಿಗೆ ಉತ್ತಮ ಸಮಯ. ಸಂದರ್ಶನಗಳಲ್ಲಿ ಆತ್ಮವಿಶ್ವಾಸದಿಂದ ಮಾತನಾಡಿದರೆ ಅವಕಾಶಗಳನ್ನು ಪಡೆಯಬಹುದು. ಆದರೆ ತ್ವರಿತ ನಿರ್ಧಾರದಿಂದ ತಪ್ಪು ಮಾಡದಂತೆ ಎಚ್ಚರಿಕೆ ಅಗತ್ಯ. ಉದ್ಯಮಿಗಳಿಗಾಗಿ ಇಂದು ವಿದೇಶಿ ಸಂಪರ್ಕಗಳು, ಆನ್ಲೈನ್ ವ್ಯವಹಾರಗಳು ಅಥವಾ ಹೊಸ ಪಾಲುದಾರಿಕೆಗಳಿಗೆ ಪ್ರಾರಂಭಿಕ ಚರ್ಚೆಗಳು ನಡೆಯಬಹುದು. ವ್ಯಾಪಾರದಲ್ಲಿ ಲೆಕ್ಕಾಚಾರದಲ್ಲಿ ಜಾಗೃತಿ ಅಗತ್ಯ. ಕೆಲವರಿಗೆ ಪ್ರವಾಸ ಮೂಲಕ ವ್ಯವಹಾರ ಲಾಭ ದೊರೆಯುವ ಸೂಚನೆಗಳಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇಂದಿನ ದಿನ ಹಣಕಾಸಿನಲ್ಲಿ ಮಿತವ್ಯಯ ಮತ್ತು ಜವಾಬ್ದಾರಿತ್ವ ಅಗತ್ಯ. ಅನಿರೀಕ್ಷಿತ ಖರ್ಚುಗಳ ಸೂಚನೆ ಇದೆ. ವಿಶೇಷವಾಗಿ ಧಾರ್ಮಿಕ ಕಾರ್ಯಕ್ರಮಗಳು, ಪ್ರಯಾಣ ಅಥವಾ ಮಕ್ಕಳ ಶಿಕ್ಷಣಕ್ಕೆ ಸಂಬಂಧಿಸಿದ ಖರ್ಚುಗಳು ಸಂಭವಿಸಬಹುದು. ಹಳೆಯ ಬಾಕಿ ಹಣ ಮರಳಿ ಬರಬಹುದು. ಹೂಡಿಕೆಯಿಂದ ಲಾಭದ ಅವಕಾಶವಿದೆ. ಆದರೆ ಹೊಸ ಸಾಲ ತೆಗೆದುಕೊಳ್ಳುವುದು ಅಥವಾ ಅತಿಯಾದ ಹೂಡಿಕೆಗಳನ್ನು ಮಾಡುವುದು ಒಳಿತಲ್ಲ. ನಿಮ್ಮ ಹಣಕಾಸಿನಲ್ಲಿ ಹಿರಿಯರ ಸಲಹೆ ಬಹುಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಇಂದಿನ ದಿನ ಮಿಶ್ರ ಫಲಿತಾಂಶಗಳಿವೆ. ಕೆಲವರಿಗೆ ದೈಹಿಕ ಶ್ರಮದಿಂದಾಗಿ ನಿದ್ರೆ ಕೊರತೆ ಅಥವಾ ತಲೆನೋವು ಕಾಣಿಸಬಹುದು. ಪ್ರಯಾಣ ಹೆಚ್ಚು ಮಾಡಿದರೆ ದೇಹದ ಹಾರಾಟವಾಗುವ ಸಾಧ್ಯತೆ ಇದೆ. ಆದರೆ ಧ್ಯಾನ, ಯೋಗ, ಪ್ರಾಣಾಯಾಮ ಮತ್ತು ನಿಯಮಿತ ವ್ಯಾಯಾಮದಿಂದ ಆರೋಗ್ಯದಲ್ಲಿ ಸಮತೋಲನ ಸಾಧಿಸಬಹುದು. ಅಜೀರ್ಣ, ಹೊಟ್ಟೆ ಸಂಬಂಧಿ ಸಮಸ್ಯೆಗಳನ್ನು ತಪ್ಪಿಸಲು ತಂಪಾದ ಆಹಾರ, ಸಾತ್ವಿಕ ಆಹಾರ ಸೇವಿಸಬೇಕು.
ಇಂದು ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗವಹಿಸುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಸೌಹಾರ್ದತೆಯ ವಾತಾವರಣವಿದೆ. ಹಿರಿಯರ ಆಶೀರ್ವಾದದಿಂದ ಸಮಸ್ಯೆಗಳು ಪರಿಹಾರವಾಗುತ್ತವೆ. ಪತ್ನಿ ಪತಿ ಸಂಗಡ ಆತ್ಮೀಯ ಮಾತುಕತೆ ನಡೆದು ಭವಿಷ್ಯದ ಯೋಜನೆಗಳ ಬಗ್ಗೆ ಚರ್ಚಿಸುವ ಸಂದರ್ಭ ಬರಬಹುದು. ಮಕ್ಕಳ ಸಾಧನೆ ನಿಮಗೆ ಸಂತೋಷ ತರುತ್ತದೆ. ಕೆಲವರಿಗೆ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಕುಟುಂಬ ಸಮೇತ ಪಾಲ್ಗೊಳ್ಳುವ ಅವಕಾಶ ಸಿಗುತ್ತದೆ. ಇದು ಕುಟುಂಬ ಬಾಂಧವ್ಯವನ್ನು ಬಲಪಡಿಸುತ್ತದೆ. ಅವಿವಾಹಿತರಿಗೆ ಇಂದು ಹೊಸ ಸಂಬಂಧಗಳು, ಮದುವೆ ಮಾತುಕತೆಗಳ ಸಾಧ್ಯತೆ ಇದೆ. ವಿವಾಹಿತರ ಜೀವನದಲ್ಲಿ ಪ್ರೀತಿ ಸಮಾಧಾನ ಹೆಚ್ಚುತ್ತದೆ. ವೀಕ್ಷಕರೇ, ನೀವು ಇಂದು ನವರಾತ್ರಿ 8ನೇ ದಿನವಾದ್ದರಿಂದ ಮಹಾಗೌರಿ ದೇವಿಯನ್ನು ಆರಾಧಿಸುವುದು ಅತ್ಯಂತ ಶುಭಕರ. ಬಿಳಿ ಹೂವು, ಹಾಲು, ಬೆಲ್ಲ ಹಾಗೂ ತೆಂಗಿನಕಾಯಿ ಅರ್ಪಿಸುವುದು ಉತ್ತಮ. ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ ಶುಭ ಫಲ ತರುತ್ತದೆ. ಓಂ ಹ್ರೀಂ ಮಹಾಗೌರಿಯೇ ನಮಃ ಮಂತ್ರವನ್ನು 108 ಬಾರಿ ಜಪಿಸಿ. ಮಹಾಗೌರಿ ದೇವಿಗೆ ಬಿಳಿ ವಸ್ತ್ರ, ಬಿಳಿ ಹೂವು ಹಾಗೂ ಸಾತ್ವಿಕ ಪ್ರಸಾದ ಅರ್ಪಿಸಿ. ಅವಶ್ಯಕರಿಗೆ ಅನ್ನದಾನ ಮಾಡುವುದರಿಂದ ದೇವಿಯ ಅನುಗ್ರಹ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಇಂದು ಧನುರಾಶಿಯವರಿಗೆ ಧೈರ್ಯ, ತ್ಯಾಗ ಮತ್ತು ಧಾರ್ಮಿಕ ಚಿಂತನೆಗಳನ್ನು ಪ್ರತಿಬಿಂಬಿಸುತ್ತದೆ. ನೀವು ಕೈಗೊಂಡ ಕಾರ್ಯಗಳಲ್ಲಿ ಆತ್ಮವಿಶ್ವಾಸ ಮತ್ತು ಬಲವನ್ನು ತರುತ್ತದೆ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ಜ್ಞಾನ, ಶಾಂತಿ ಮತ್ತು ಧಾರ್ಮಿಕ ಚಿಂತನೆಗೆ ಸಂಕೇತ. ಹಳದಿ ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಹಳದಿ ಹೂವನ್ನು ದೇವಿಗೆ ಅರ್ಪಿಸುವುದು ಶುಭಕರ. ಶುಭ ಸಮಯ ಬೆಳಿಗ್ಗೆ 10:30ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆಗಳು, ಹೊಸ ಕಾರ್ಯಾರಂಭ ಅಥವಾ ಕುಟುಂಬ ನಿರ್ಧಾರಗಳನ್ನು ಕೈಗೊಳ್ಳುವುದು ಯಶಸ್ವಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮಕರ ರಾಶಿಯವರು ಶಾಂತ ಮನಸ್ಸು, ಜವಾಬ್ದಾರಿಯುತ ನಡೆ ಹಾಗೂ ದೃಢ ನಿಶ್ಚಯದಿಂದ ತಮ್ಮ ಕಾರ್ಯಗಳನ್ನು ನಿರ್ವಹಿಸುವ ದಿನವಾಗಿದೆ. ಶನಿಗ್ರಹದ ಆಶೀರ್ವಾದದಿಂದ ನೀವು ತಾಳ್ಮೆಯ ಮೂಲಕ ಮುನ್ನಡೆಯುತ್ತೀರಿ. ಹಳೆಯ ಕೆಲಸಗಳನ್ನು ಪೂರ್ಣಗೊಳಿಸುವ, ಬಾಕಿ ಉಳಿದ ಕಾರ್ಯಗಳನ್ನು ಮುಗಿಸುವ ಅವಕಾಶ ಸಿಗುತ್ತದೆ. ನಿಮ್ಮ ಶ್ರದ್ಧೆ, ಶಿಸ್ತು ಮತ್ತು ಸ್ಥಿರಚಿತ್ತತೆ ಇತರರಿಗೆ ಮಾದರಿಯಾಗುತ್ತದೆ. ಇಂದು ಧ್ಯಾನ, ಪರಿಶೀಲನೆ ಹಾಗೂ ಆತ್ಮ ಪರಿಶೋಧನೆಗೆ ಸೂಕ್ತ ದಿನವಾಗಿದೆ. ಯಾವುದೇ ಕಾರ್ಯವನ್ನು ತ್ವರಿತವಾಗಿ ಮಾಡಬಾರದು, ಬದಲಿಗೆ ಸಂಪೂರ್ಣ ಯೋಚಿಸಿ ಕ್ರಮ ಕೈಗೊಳ್ಳುವುದು ಅವಶ್ಯಕ. ನಿಮ್ಮ ತಾಳ್ಮೆಯಿಂದ ದೊಡ್ಡ ದೊಡ್ಡ ಸಮಸ್ಯೆಗಳಿಗೂ ಪರಿಹಾರ ದೊರೆಯುತ್ತದೆ. ಇಂದು ಹಿರಿಯರ ಸಲಹೆ, ಆಧ್ಯಾತ್ಮಿಕ ಮಾರ್ಗದರ್ಶನ ಹಾಗೂ ಅನುಭವಿಗಳ ಅನುಕಂಪ ನಿಮಗೆ ಲಭ್ಯ. ಕುಟುಂಬ ಹಾಗೂ ಸಾಮಾಜಿಕವಾಗಿ ನಿಮ್ಮ ಮಾತುಗಳಿಗೆ ಗೌರವ ಸಿಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ನೀವು ತೋರಿಸುವ ಪ್ರಾಮಾಣಿಕತೆ, ಜವಾಬ್ದಾರಿತ್ವ ಹಾಗೂ ಶಿಸ್ತಿನಿಂದ ಮೇಲಾಧಿಕಾರಿಗಳ ಮೆಚ್ಚುಗೆ ದೊರೆಯುತ್ತದೆ. ಹೊಸ ಜವಾಬ್ದಾರಿಗಳ ನಿರೀಕ್ಷೆ ಇದೆ. ಸಹೋದ್ಯೋಗಿಗಳು ನಿಮ್ಮನ್ನು ಬೆಂಬಲಿಸುತ್ತಾರೆ. ಕೆಲಸದಲ್ಲಿ ಕೆಲವು ತಡೆಗಳು ಎದುರಾದರೂ ತಾಳ್ಮೆಯಿಂದ ಕೆಲಸ ಮುನ್ನಡೆಸಿದರೆ ಯಶಸ್ಸು ಖಚಿತ. ವೃತ್ತಿ ಬದಲಾವಣೆ ಬಯಸುವವರಿಗೆ ಇಂದಿನ ದಿನ ಉತ್ತಮ ಸೂಚನೆ ನೀಡುತ್ತದೆ. ಆದರೆ ತಕ್ಷಣ ನಿರ್ಧಾರ ಕೈಗೊಳ್ಳಬೇಡಿ. ಸಂದರ್ಶನಗಳಲ್ಲಿ ಧೈರ್ಯ ಹಾಗೂ ತಾಳ್ಮೆ ಪ್ರದರ್ಶಿಸಿ. ಉದ್ಯಮಿಗಳಿಗೆ ಇದು ಲೆಕ್ಕಪತ್ರ ಪರಿಶೀಲನೆ, ಬಾಕಿ ಹಣ ವಾಪಸ್ಸು ಪಡೆಯುವ, ಹೊಸ ಪಾಲುದಾರಿಕೆ ಕುರಿತು ಚರ್ಚೆ ಮಾಡುವ ದಿನ. ಹಳೆಯ ಗ್ರಾಹಕರಿಂದ ಪ್ರಯೋಜನ ದೊರೆಯಬಹುದು. ಹೂಡಿಕೆ ವಿಷಯದಲ್ಲಿ ಎಚ್ಚರಿಕೆ ಅಗತ್ಯ. ದೀರ್ಘಕಾಲಿಕ ಯೋಜನೆಗಳು ಯಶಸ್ಸು ತರಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಶಿಸ್ತಿನ ಅಗತ್ಯವಿದೆ. ಅನಿರೀಕ್ಷಿತ ಖರ್ಚುಗಳು ಸಂಭವಿಸಬಹುದು, ವಿಶೇಷವಾಗಿ ಕುಟುಂಬದ ಆರೋಗ್ಯ, ಮನೆ ಅಥವಾ ವಾಹನ ಸಂಬಂಧಿತ ವ್ಯಯ. ಆದ್ದರಿಂದ ಖರ್ಚು ಮಾಡುವ ಮೊದಲು 2 ಬಾರಿ ಯೋಚಿಸಿ. ಹಳೆಯ ಹೂಡಿಕೆಗಳು ಇಂದು ಲಾಭದ ಸೂಚನೆ ನೀಡಬಹುದು, ಆದರೆ ಹೊಸ ಹೂಡಿಕೆಗಳು ಅಥವಾ ದೊಡ್ಡ ಸಾಲ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ವ್ಯವಹಾರದಲ್ಲಿ ಶಿಸ್ತು, ನಿಯಮ ಪಾಲನೆ ಮತ್ತು ಹಿರಿಯರ ಸಲಹೆಯಿಂದ ಹಣಕಾಸು ಸ್ಥಿರವಾಗುತ್ತದೆ. ಕುಟುಂಬದ ಸದಸ್ಯರಿಂದ ಹಣಕಾಸಿನಲ್ಲಿ ಸಹಾಯ ದೊರೆಯಬಹುದು. ಭೂಮಿ ಅಥವಾ ಆಸ್ತಿಯ ವಿಷಯದಲ್ಲಿ ಚರ್ಚೆ ನಡೆಯುವ ಸಾಧ್ಯತೆ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದಲ್ಲಿ ಶ್ರಮ ಹೆಚ್ಚಾಗುವ ಸಾಧ್ಯತೆ ಇದೆ. ಬೆನ್ನು ನೋವು, ಕೀಲು ನೋವು, ಹೊಟ್ಟೆ ಸಮಸ್ಯೆಗಳಿಂದ ಜಾಗರೂಕತೆ ಅಗತ್ಯ. ನೀರು ಸಾಕಷ್ಟು ಕುಡಿಯುವುದು, ಸಮಯಕ್ಕೆ ಊಟ ಮಾಡುವ ಅಭ್ಯಾಸ ಮುಖ್ಯ. ಮನಸ್ಸಿನಲ್ಲಿ ಸ್ವಲ್ಪ ನಿರಾಶೆ, ದಣಿವು ಅಥವಾ ಭಯ ಉಂಟಾಗಬಹುದು. ಧ್ಯಾನ, ಜಪ, ಯೋಗದ ಮೂಲಕ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಎಣ್ಣೆ ಮಸಾಜ್ ಅಥವಾ ಶನಿವಾರದ ಔಷಧೀಯ ಸ್ನಾನದಿಂದ ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು. ಶನಿಗ್ರಹಣ ಪ್ರಭಾವದಿಂದ ಅತಿಯಾದ ಚಿಂತನೆ ಉಂಟಾಗಬಹುದು. ಆದ್ದರಿಂದ ಹೆಚ್ಚು ಬಿಸಿಲಿನಲ್ಲಿ ತಂಗಬೇಡಿ, ಶಾಂತ ವಾತಾವರಣದಲ್ಲಿ ಸಮಯ ಕಳೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ
ಕುಟುಂಬದಲ್ಲಿ ಗಂಭೀರ ಚರ್ಚೆಗಳು ನಡೆಯಬಹುದು. ಪತ್ನಿ, ಪತಿ ಅಥವಾ ಹಿರಿಯರೊಂದಿಗೆ ಮಾತನಾಡುವಾಗ ಶಾಂತ ವಚನ ಅತ್ಯಂತ ಮುಖ್ಯ. ನಿಮ್ಮ ತಾಳ್ಮೆ ಹಾಗೂ ಗೌರವದ ಮೂಲಕ ಸಮಸ್ಯೆಗಳನ್ನು ನಿವಾರಿಸಬಹುದು. ವಿವಾಹಿತರ ಜೀವನದಲ್ಲಿ ಆತ್ಮೀಯ ಸಂವಾದ, ಸಹಕಾರ, ಪರಸ್ಪರ ಗೌರವ ಹೆಚ್ಚಾಗುತ್ತದೆ. ಅವಿವಾಹಿತರಿಗೆ ಉತ್ತಮ ಸಂಬಂಧದ ಯೋಗವಿದೆ. ಮಕ್ಕಳಿಗೆ ಮಾರ್ಗದರ್ಶನ ನೀಡುವ ದಿನ. ಹಿರಿಯರ ಆಶೀರ್ವಾದ ಪಡೆದುಕೊಂಡರೆ ಅದೃಷ್ಟ ಬಲವಾಗುತ್ತದೆ. ಸ್ನೇಹಿತರು, ಬಂಧುಗಳೊಂದಿಗೆ ಸಮಾಲೋಚನೆ, ಸಹಕಾರ ನಡೆಯಬಹುದು. ಕುಟುಂಬದಲ್ಲಿ ಧಾರ್ಮಿಕ ವಾತಾವರಣ ಉಂಟಾಗುವ ಸೂಚನೆ ಇದೆ. ವೀಕ್ಷಕರೇ, ನೀವು ಶನಿವಾರದ ಶನಿಗ್ರಹಣ ಪ್ರಭಾವವನ್ನು ಶಮನಗೊಳಿಸಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಅಗತ್ಯ. ಶನಿಗೆ ಅರ್ಚನೆ, ದಾನ, ಜಪ, ದೀಪಾರಾಧನೆ ನಿಮ್ಮ ಮನಸ್ಸಿನ ಭಯ ನಿವಾರಿಸುತ್ತದೆ. ಓಂ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಎಂಬ ಮಂತ್ರವನ್ನು 54 ಬಾರಿ ಜಪಿಸಿ. ತಾಮ್ರ ಪಾತ್ರೆಯಲ್ಲಿ ಎಳ್ಳಿನ ಎಣ್ಣೆ, ದೀಪ ಹಚ್ಚಿ ಶನಿಗೆ ಅರ್ಪಿಸಿ. ಕೂಲಿಕಾರರಿಗೆ ಬಟ್ಟೆ ಅಥವಾ ಅನ್ನದಾನ ಮಾಡುವುದು ಶುಭ. ಕಪ್ಪು ಅಥವಾ ನೀಲಿ ಹೂಗಳನ್ನು ಅರ್ಪಿಸುವುದರಿಂದ ಶನಿಯ ಅನುಗ್ರಹ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 8. ಈ ಸಂಖ್ಯೆ ಶನಿಗ್ರಹಣ ಪ್ರಭಾವದ ಪ್ರತೀಕ. ಶಿಸ್ತಿನ, ಪರಿಶ್ರಮದ ಹಾಗೂ ಸಾಧನೆಯ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯಿಂದ ಪ್ರೇರಣೆ ಪಡೆದು ಕಾರ್ಯ ಸಾಧಿಸಬಹುದು. ಅದೃಷ್ಟದ ಬಣ್ಣ ನೀಲಿ. ನೀಲ ಬಣ್ಣ ಶಾಂತಿ, ಸ್ಥಿರತೆ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ನೀಲಿ ಬಣ್ಣದ ಉಡುಪು ಧರಿಸುವುದು ಶುಭಕರ. ನೀಲಿ ಹೂವನ್ನು ದೇವರಿಗೆ ಅರ್ಪಿಸುವುದು ಉತ್ತಮ ಫಲ ನೀಡುತ್ತದೆ. ಶುಭ ಸಮಯ ಬೆಳಗ್ಗೆ 10:30 ರಿಂದ ಮಧ್ಯಾಹ್ನ 12. ಈ ಸಮಯದಲ್ಲಿ ದೇವತಾ ಪೂಜೆ, ಧಾರ್ಮಿಕ ಕಾರ್ಯಗಳು, ಮುಖ್ಯ ವ್ಯವಹಾರ ನಿರ್ಧಾರಗಳು, ಹೊಸ ಯೋಜನೆಗಳ ಆರಂಭ ಯಶಸ್ಸು ತರುತ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕುಂಭರಾಶಿಯವರು ತಮ್ಮ ಜ್ಞಾನ, ಚಿಂತನೆ ಮತ್ತು ನವೀನ ಕಲ್ಪನೆಗಳಿಂದ ವಿಶೇಷತೆ ತೋರಿಸುವ ದಿನವಾಗಿದೆ. ನಿಮ್ಮ ಸ್ವಭಾವದ ಸ್ವತಂತ್ರತೆ, ಮಾನವೀಯತೆ ಮತ್ತು ಭವಿಷ್ಯದ ದೃಷ್ಟಿಕೋನ ಇತರರ ಗಮನ ಸೆಳೆಯಲಿದೆ. ಚಂದ್ರನ ಪ್ರಭಾವದಿಂದ ಮನಸ್ಸಿನಲ್ಲಿ ಹೊಸ ಕಲ್ಪನೆಗಳು ಮೂಡುತ್ತವೆ. ನಿಮ್ಮ ಬುದ್ಧಿವಂತಿಕೆ ಹಾಗೂ ಸಂಶೋಧನಾ ಶಕ್ತಿ ಕಾರ್ಯಗಳಲ್ಲಿ ಉಪಯೋಗವಾಗುತ್ತದೆ. ಇದು ನವರಾತ್ರಿ 8ನೇ ದಿನವಾಗಿರುವುದರಿಂದ ಮಹಾಗೌರಿ ದೇವಿಯ ಕೃಪೆಯಿಂದ ಮನಸ್ಸಿಗೆ ಶುದ್ಧತೆ, ದೇಹಕ್ಕೆ ಶಕ್ತಿಯೊಂದಿಗೆ ಆಧ್ಯಾತ್ಮಿಕ ಚಿಂತನೆಗೆ ಅವಕಾಶ ದೊರೆಯುತ್ತದೆ. ನಿಮ್ಮ ದಿನ ಧರ್ಮ, ದಾನ ಹಾಗೂ ಸಹಾಯ ಕಾರ್ಯಗಳಲ್ಲಿ ತೊಡಗುವುದರಿಂದ ಇನ್ನಷ್ಟು ಶುಭವಾಗುತ್ತದೆ. ಹೊಸ ಸ್ನೇಹಗಳು, ಹೊಸ ಸಂಪರ್ಕಗಳು ಹಾಗೂ ಬೃಹತ್ ಯೋಜನೆಗಳಲ್ಲಿ ಪಾಲ್ಗೊಳ್ಳಲು ದಿನವು ಅನುಕೂಲ. ಆದರೆ ನಿರ್ಧಾರಗಳಲ್ಲಿ ತ್ವರಿತ ತೋರದೆ ಎಲ್ಲ ಅಂಶಗಳನ್ನು ವಿಶ್ಲೇಷಿಸುವುದು ಅಗತ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ಇಂದು ನಿಮ್ಮ ಆಲೋಚನೆಗಳು, ಯೋಜನೆಗಳು ಪ್ರಾಶಸ್ತ್ಯ ಪಡೆಯುತ್ತವೆ. ತಂಡದಲ್ಲಿ ಕೆಲಸ ಮಾಡುವವರು ತಮ್ಮ ಕಲ್ಪನೆಗಳಿಂದ ಎಲ್ಲರ ಮೆಚ್ಚುಗೆ ಪಡೆಯುತ್ತಾರೆ. ಅಧಿಕಾರಿಗಳಿಂದ ಹೊಸ ಅವಕಾಶ ಅಥವಾ ಪ್ರೋತ್ಸಾಹ ದೊರೆಯಬಹುದು. ತಂತ್ರಜ್ಞಾನ, ಸಂವಹನ ಅಥವಾ ಸಂಶೋಧನಾ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುವ ಕುಂಭರಾಶಿಯವರಿಗೆ ಇಂದಿನ ದಿನ ವಿಶೇಷ. ವೃತ್ತಿ ಬದಲಿ ಯೋಚಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಬಂದರೂ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಕುಟುಂಬ ಹಾಗೂ ಹಿರಿಯರ ಸಲಹೆ ಅವಶ್ಯ. ಕೆಲವರಿಗೆ ವಿದೇಶ ಸಂಬಂಧಿತ ಕೆಲಸ, ಆನ್ಲೈನ್ ಯೋಜನೆ ಅಥವಾ ಹೊಸ ತಂತ್ರಜ್ಞಾನ ಕಾರ್ಯಗಳಲ್ಲಿ ಪ್ರಗತಿ ಸಾಧ್ಯ. ಉದ್ಯಮಿಗಳಿಗೆ ಇಂದು ನವೀನ ಕಲ್ಪನೆಗಳ ಆಧಾರದ ಮೇಲೆ ವ್ಯವಹಾರ ವಿಸ್ತರಣೆ ಮಾಡಲು ಅವಕಾಶವಿದೆ. ಪಾಲುದಾರಿಕೆಯಲ್ಲಿ ಚರ್ಚೆಗಳು ಫಲಕಾರಿಯಾಗುತ್ತವೆ. ಹೂಡಿಕೆ ಮಾಡುವ ಮೊದಲು ಲೆಕ್ಕಪತ್ರ ಹಾಗೂ ಷರತ್ತುಗಳನ್ನು ಚೆನ್ನಾಗಿ ಪರಿಶೀಲಿಸಬೇಕು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಇಂದು ಸ್ಥಿರತೆ ಹಾಗೂ ಹೊಸ ಲಾಭದ ಅವಕಾಶಗಳ ಸೂಚನೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭದಾಯಕ ವಾಪಸ್ಸು ದೊರೆಯುವ ಸಾಧ್ಯತೆ ಇದೆ. ವಿದೇಶದಿಂದ ಹಣಕಾಸು ಸಂಬಂಧಿತ ಲಾಭ ಅಥವಾ ಆನ್ಲೈನ್ ವ್ಯವಹಾರಗಳಿಂದ ಆದಾಯ ಹೆಚ್ಚಾಗುತ್ತದೆ. ಕೆಲವು ಅಪ್ರತೀಕ್ಷಿತ ಖರ್ಚುಗಳು ಬಂದರೂ ಅವು ಮುಖ್ಯವಾಗಿ ಕುಟುಂಬ, ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ಮಕ್ಕಳ ಅಗತ್ಯಗಳಿಗೆ ಖರ್ಚಾಗುತ್ತವೆ. ಸಾಲಕ್ಕೆ ಸಂಬಂಧಿಸಿದ ನಿರ್ಧಾರಗಳನ್ನು ಮುಂದೂಡುವುದು ಒಳಿತು. ಸ್ನೇಹಿತರಿಂದ ಅಥವಾ ಕುಟುಂಬದಿಂದ ಆರ್ಥಿಕ ಸಹಾಯ ದೊರೆಯುವ ಸಾಧ್ಯತೆ ಇದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಶರೀರದಲ್ಲಿ ಸ್ವಲ್ಪ ದೌರ್ಬಲ್ಯ ಅಥವಾ ನಿದ್ರಾಹೀನತೆ ಕಾಣಬಹುದು. ತಲೆನೋವು, ಕಣ್ಣುಗಳಿಗೆ ಒತ್ತಡ, ರಕ್ತದೊತ್ತಡ ಅಥವಾ ಶೀತದಂತಹ ಸಮಸ್ಯೆಗಳು ಕಾಡಬಹುದು. ದಿನದ ಸಮಯದಲ್ಲಿ ಸಾಕಷ್ಟು ನೀರು ಕುಡಿಯುವುದು, ತಾಜಾ ಹಣ್ಣು ತರಕಾರಿ ಸೇವಿಸುವುದು ಅಗತ್ಯ. ಯೋಗ, ಪ್ರಾಣಾಯಾಮ, ಧ್ಯಾನ ಇವುಗಳಿಂದ ಶಕ್ತಿ ಹಾಗೂ ಮನಃಶಾಂತಿ ದೊರೆಯುತ್ತದೆ. ನವರಾತ್ರಿ ಸಂದರ್ಭದಲ್ಲಿ ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವನೆ ದೇಹ ಮನಸ್ಸಿಗೆ ಸಮತೋಲನ ತರುತ್ತದೆ. ರಾತ್ರಿ ಹೆಚ್ಚು ಹೊತ್ತು ಜಾಗರಣೆ ತಪ್ಪಿಸುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ
ಕುಟುಂಬದಲ್ಲಿ ಸಾಮರಸ್ಯ ಹಾಗೂ ಸಹಕಾರದ ವಾತಾವರಣ ಇರುತ್ತದೆ. ಹಿರಿಯರ ಆಶೀರ್ವಾದದಿಂದ ಮನೆಯ ಕಾರ್ಯಗಳು ಸುಗಮವಾಗಿ ನಡೆಯುತ್ತವೆ. ಪತ್ನಿ ಪತಿಯೊಂದಿಗೆ ಉತ್ತಮ ಸಂವಾದ ಸಹಕಾರ ಇರುತ್ತದೆ. ಮಕ್ಕಳ ಪ್ರಗತಿ ಸಂತೋಷ ತರಬಹುದು. ಅವಿವಾಹಿತರಿಗೆ ಉತ್ತಮ ವಿವಾಹ ಸಂಬಂಧಗಳ ಕುರಿತು ಪ್ರಸ್ತಾಪ ಬರಬಹುದು. ದಾಂಪತ್ಯ ಜೀವನದಲ್ಲಿ ಇಂದು ಆತ್ಮೀಯತೆ ಹೆಚ್ಚಾಗುತ್ತದೆ. ಕುಟುಂಬದವರೊಂದಿಗೆ ಧಾರ್ಮಿಕ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಮನಸ್ಸಿಗೆ ಶಾಂತಿ ದೊರೆಯುತ್ತದೆ. ಸ್ನೇಹಿತರೊಂದಿಗೆ ಭೇಟಿಯಾಗುವ ಹೊಸ ವ್ಯಕ್ತಿಗಳ ಪರಿಚಯವಾಗುವ ದಿನ. ಇದು ಭವಿಷ್ಯದ ಸಹಕಾರಕ್ಕಾಗಿ ಬಲವಾದ ನೆಲೆಗಟ್ಟಾಗಬಹುದು. ವೀಕ್ಷಕರೇ, ನೀವು ಇಂದು ನವರಾತ್ರಿ 8ನೇ ದಿನವಾದ್ದರಿಂದ ಮಹಾಗೌರಿ ದೇವಿಯ ಆರಾಧನೆ ಅತ್ಯಂತ ಶುಭಕರ. ಬಿಳಿ ವಸ್ತ್ರ, ಬಿಳಿ ಹೂವು, ಹಾಲು ಹಾಗೂ ಸಾತ್ವಿಕ ನೈವೇದ್ಯವನ್ನು ದೇವಿಗೆ ಅರ್ಪಿಸಿ. ದೇವಿಯ ಆರಾಧನೆ ಮನಸ್ಸಿಗೆ ಶಾಂತಿ, ದೇಹಕ್ಕೆ ಶಕ್ತಿ ಹಾಗೂ ಆತ್ಮಕ್ಕೆ ನೆಮ್ಮದಿ ತರುತ್ತದೆ. ಓಂ ಹ್ರೀಂ ಮಹಾಗೌರಿಯೇ ನಮಃ ಎಂಬ ಮಂತ್ರವನ್ನು 108 ಬಾರಿ ಜಪಿಸುವುದು ವಿಶೇಷ ಫಲಕಾರಿ. ಗೌರಿ ದೇವಿಗೆ ಬಿಳಿ ವಸ್ತ್ರ, ಬಿಳಿ ಹೂವು, ಬಿಳಿ ಸಿಹಿ ಪ್ರಸಾದ ಅರ್ಪಿಸುವುದು ಶುಭಕರ. ಆರ್ಥಿಕ ಸ್ಥಿರತೆಗಾಗಿ ಮಹಿಳೆಯರಿಗೆ ವಸ್ತ್ರದಾನ ಮಾಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಜ್ಞಾನ, ಸಂಶೋಧನೆ ಮತ್ತು ಆತ್ಮ ಪರಿಶೀಲನೆಯ ಪ್ರತೀಕ. ನಿಮ್ಮ ಜೀವನದಲ್ಲಿ ಮುಂದಿನ ದಾರಿಯನ್ನು ಬೆಳಗಿಸುವ ಶಕ್ತಿಯನ್ನು ಇದು ನೀಡುತ್ತದೆ. ಅದೃಷ್ಟದ ಬಣ್ಣ ನೀಲಿ ಬಿಳಿ. ನೀಲಿ ಬಣ್ಣವು ಗಂಭೀರತೆ ಹಾಗೂ ಬುದ್ಧಿವಂತಿಕೆಯನ್ನು ನೀಡುತ್ತದೆ. ಬಿಳಿ ಬಣ್ಣವು ಶುದ್ಧತೆ ಮತ್ತು ಶಾಂತಿಯನ್ನು ತರುತ್ತದೆ. ಈ ಬಣ್ಣಗಳ ಬಳಕೆ ಇಂದಿನ ದಿನದ ಫಲವನ್ನು ಹೆಚ್ಚಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 12 ರಿಂದ ಮಧ್ಯಾಹ್ನ 1 ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಮುಖ್ಯ ಸಭೆಗಳು, ಹೊಸ ಒಪ್ಪಂದಗಳು ಅಥವಾ ಆರ್ಥಿಕ ನಿರ್ಧಾರಗಳನ್ನು ಕೈಗೊಳ್ಳುವುದು ಯಶಸ್ವಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೀನರಾಶಿಯವರು ಭಾವನಾತ್ಮಕವಾಗಿ ಹಾಗೂ ಆಧ್ಯಾತ್ಮಿಕವಾಗಿ ಗಾಢವಾದ ಅನುಭವಗಳನ್ನು ಹೊಂದುವ ದಿನವಾಗಿದೆ. ನಿಮ್ಮ ಒಳಗುಣಗಳಾದ ಕರುಣೆ, ಸಹಾನುಭೂತಿ ಹಾಗೂ ಸೃಜನಶೀಲತೆ ಇಂದಿನ ಬೆಳವಣಿಗೆಗಳಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ. ನವರಾತ್ರಿ 8ನೇ ದಿನದ ಮಹಾಗೌರಿ ದೇವಿಯ ಅನುಗ್ರಹದಿಂದ ಮನಸ್ಸಿಗೆ ಶುದ್ಧತೆ, ಆತ್ಮವಿಶ್ವಾಸ ಹಾಗೂ ಶಾಂತಿ ಲಭಿಸುತ್ತದೆ. ದಿನದ ಆರಂಭದಲ್ಲಿ ಸ್ವಲ್ಪ ಅಸಮಾಧಾನ ಅಥವಾ ಗೊಂದಲದ ಭಾವನೆ ಉಂಟಾಗಬಹುದು. ಆದರೆ ಮಧ್ಯಾಹ್ನದ ಹೊತ್ತಿಗೆ ಎಲ್ಲವೂ ಸರಿಯಾದ ದಾರಿಯಲ್ಲಿ ಸಾಗಲು ಪ್ರಾರಂಭವಾಗುತ್ತದೆ. ನೀವು ತೆಗೆದುಕೊಳ್ಳುವ ತಾಳ್ಮೆಯ ನಿರ್ಧಾರಗಳು ನಿಮ್ಮ ಭವಿಷ್ಯದ ನೆಲೆ ಬಲಪಡಿಸುತ್ತವೆ. ನಿಮ್ಮ ಕನಸುಗಳು ಮತ್ತು ಆಲೋಚನೆಗಳಿಗೆ ಇಂದಿನ ದಿನ ಸ್ಪಷ್ಟ ದಿಕ್ಕು ದೊರೆಯುವ ಸಾಧ್ಯತೆ ಇದೆ. ಹೊಸ ಸಂಪರ್ಕಗಳು, ಕಲಾತ್ಮಕ ಚಟುವಟಿಕೆಗಳು ಹಾಗೂ ಆಧ್ಯಾತ್ಮಿಕ ಚಿಂತನೆಗಳಲ್ಲಿ ತೊಡಗಿಕೊಳ್ಳಲು ಇಂದಿನ ದಿನ ಅತ್ಯುತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿ ಇಂದು ನಿಮ್ಮ ಕಲಾತ್ಮಕತೆ, ಕಲ್ಪನೆ ಮತ್ತು ದಿಟ್ಟ ನಿರ್ಧಾರಗಳಿಂದ ಪ್ರಭಾವ ಬೀರುವಿರಿ. ಸಹೋದ್ಯೋಗಿಗಳು ಮತ್ತು ಮೇಲಧಿಕಾರಿಗಳು ನಿಮ್ಮ ಶಾಂತ ಸ್ವಭಾವಕ್ಕೆ ಮೆಚ್ಚುಗೆಯನ್ನು ತೋರಬಹುದು. ಕೆಲವರಿಗೆ ಅಸಾಧಾರಣ ಪರಿಹಾರಗಳನ್ನು ಸೂಚಿಸುವ ಸಾಮರ್ಥ್ಯದಿಂದ ಕೀರ್ತಿ ದೊರೆಯಬಹುದು. ವೃತ್ತಿ ಬದಲಾವಣೆ ಯೋಚಿಸುತ್ತಿರುವವರಿಗೆ ಉತ್ತಮ ಸುದ್ದಿಗಳು ಬರುವ ಸಾಧ್ಯತೆ ಇದೆ. ಆದರೆ ತಕ್ಷಣ ನಿರ್ಧಾರ ಕೈಗೊಳ್ಳುವ ಬದಲು ಎಲ್ಲ ಅಂಶಗಳನ್ನು ಚೆನ್ನಾಗಿ ವಿಶ್ಲೇಷಿಸುವುದು ಅಗತ್ಯ. ಉದ್ಯಮಿಗಳಿಗೆ ಇಂದು ಪಾಲುದಾರರೊಂದಿಗೆ ಹೊಸ ಯೋಜನೆಗಳ ಬಗ್ಗೆ ಚರ್ಚಿಸಲು ಸೂಕ್ತ ಸಮಯ. ಹಳೆಯ ಗ್ರಾಹಕರೊಂದಿಗೆ ಉತ್ತಮ ಸಂಬಂಧ ಕಟ್ಟಿಕೊಳ್ಳಬಹುದು. ಹೊಸ ಒಪ್ಪಂದಗಳು ಬರಬಹುದಾದರೂ ಕಾನೂನು ಹಾಗೂ ಹಣಕಾಸಿನ ದಾಖಲೆಗಳನ್ನು ಸಮಗ್ರವಾಗಿ ಪರಿಶೀಲಿಸುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ತಾಳ್ಮೆ ಹಾಗೂ ನಿಯಂತ್ರಣದ ಅವಶ್ಯಕತೆ ಇದೆ. ಅನಿರೀಕ್ಷಿತ ಖರ್ಚುಗಳು ಉದಿಸಬಹುದು, ವಿಶೇಷವಾಗಿ ಕುಟುಂಬ, ಧಾರ್ಮಿಕ ಕಾರ್ಯಗಳು ಅಥವಾ ಆರೋಗ್ಯಕ್ಕೆ ಸಂಬಂಧಿಸಿದಂತೆ. ಆದ್ದರಿಂದ ಮಿತವ್ಯಯವನ್ನು ಪಾಲಿಸುವುದು ಅತ್ಯಂತ ಅಗತ್ಯ. ಹಳೆಯ ಬಾಕಿಗಳು ವಾಪಸ್ಸಾಗುವ ಯೋಗವಿದೆ. ಹೂಡಿಕೆಯಲ್ಲಿ ಎಚ್ಚರಿಕೆ ಅಗತ್ಯ. ತ್ವರಿತ ಲಾಭದ ಆಕರ್ಷಣೆಗೆ ಒಳಗಾಗಬೇಡಿ. ದೀರ್ಘಾವಧಿಯ ಹೂಡಿಕೆಗಳಿಗೆ ಹಿರಿಯರ ಸಲಹೆಯನ್ನು ಪಾಲಿಸುವುದು ಒಳಿತು. ಕುಟುಂಬ ಸದಸ್ಯರ ಆರ್ಥಿಕ ಸಹಕಾರ ದೊರೆತರೆ ಧೈರ್ಯ ಹೆಚ್ಚುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ನಿಮ್ಮ ಆರೋಗ್ಯದಲ್ಲಿ ಮನೋವೈಕಲ್ಯ, ಒತ್ತಡ ಅಥವಾ ಅತಿಯಾದ ಆಲೋಚನೆಗಳಿಂದಾಗಿ ತಲೆನೋವು, ನಿದ್ರೆ ಕೊರತೆ, ಜೀರ್ಣಕ್ರಿಯೆ ಸಮಸ್ಯೆಗಳು ಕಾಣಿಸಬಹುದು. ಹಗುರವಾದ ಆಹಾರ ಸೇವನೆ, ಸಮಯಕ್ಕೆ ಮಲಗು, ಯೋಗ ಹಾಗೂ ಪ್ರಾಣಾಯಾಮ ಮಾಡುವುದು ಶ್ರೇಷ್ಠ. ಮನಸ್ಸಿನಲ್ಲಿ ನಿರಾಶೆ ಅಥವಾ ಒತ್ತಡ ಬಂದು ಹೋದರೆ ಧ್ಯಾನ, ಭಜನೆ ಅಥವಾ ಪವಿತ್ರ ಸ್ಥಳದಲ್ಲಿ ಸಮಯ ಕಳೆಯುವುದು ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ. ಹೆಚ್ಚು ಸಮಯ ನೀರಿನ ಬಳಿಯಲ್ಲಿ, ನದಿ, ಸರೋವರ ಅಥವಾ ಸಮುದ್ರದ ದಡ ಕಳೆದರೆ ಶಕ್ತಿಯ ಪುನರುಜ್ಜೀವನವಾಗುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ದಿನ ಕುಟುಂಬ ಸಂಬಂಧಗಳಲ್ಲಿ ಇಂದು ಭಾವನಾತ್ಮಕತೆಗೆ ಪ್ರಾಮುಖ್ಯತೆ ಹೆಚ್ಚಿರುತ್ತದೆ. ಸಂಗಾತಿಯೊಂದಿಗೆ ಆತ್ಮೀಯ ಸಂವಾದ ಹಾಗೂ ಪ್ರೀತಿಯ ಹಂಚಿಕೆ ಸಾಧ್ಯ.
ಕೆಲವರಿಗೆ ಕುಟುಂಬ ನಿರ್ಧಾರಗಳಲ್ಲಿ ಪ್ರಮುಖ ಪಾತ್ರ ವಹಿಸುವ ಅವಕಾಶ ಬರುತ್ತದೆ. ವಿವಾಹಿತರ ಜೀವನದಲ್ಲಿ ಭಾವನಾತ್ಮಕ ಬೆಂಬಲ ಹೆಚ್ಚಾಗುತ್ತದೆ. ಮಕ್ಕಳಿಗೆ ಪ್ರೋತ್ಸಾಹ ನೀಡುವುದು, ಹಿರಿಯರ ಆರೈಕೆ ಮಾಡುವುದು ಧನ್ಯತೆಯ ಅನುಭವ ನೀಡುತ್ತದೆ. ಅವಿವಾಹಿತರಿಗೆ ಇಂದು ಪ್ರೀತಿ ಸಂಬಂಧಗಳ ಸುಳಿವು ದೊರೆಯಬಹುದು. ಮನೆಯೊಳಗೆ ಧಾರ್ಮಿಕ ಕಾರ್ಯಗಳು, ದೇವಿ ಪೂಜೆ ಅಥವಾ ಹವನ ಇತ್ಯಾದಿ ನಡೆದು ಶಾಂತಿಯ ವಾತಾವರಣವನ್ನು ತರುತ್ತದೆ. ವೀಕ್ಷಕರೇ, ನೀವು ಇಂದು ನವರಾತ್ರಿ 8ನೇ ದಿನವಾದ್ದರಿಂದ ಮಹಾಗೌರಿ ದೇವಿಯನ್ನು ಭಕ್ತಿಯಿಂದ ಆರಾಧಿಸುವುದು ಅತ್ಯಂತ ಶುಭಕರ. ಬಿಳಿ ಹೂವು, ಬಿಳಿ ವಸ್ತ್ರ ಹಾಗೂ ಸಾತ್ವಿಕ ನೈವೇದ್ಯಗಳನ್ನು ದೇವಿಗೆ ಅರ್ಪಿಸಿ. ಉಪವಾಸ ಅಥವಾ ಸಾತ್ವಿಕ ಆಹಾರ ಸೇವಿಸುವುದರಿಂದ ದೈವಿ ಕೃಪೆ ಲಭಿಸುತ್ತದೆ. ಓಂ ಹ್ರೀಂ ಮಹಾಗೌರಿಯೇ ನಮಃ ಎಂಬ ಮಂತ್ರವನ್ನು 48 ಅಥವಾ 108 ಬಾರಿ ಜಪಿಸಿ. ದೇವಿಗೆ ಹಾಲು, ತೆಂಗಿನಕಾಯಿ, ಸಕ್ಕರೆ ಅರ್ಪಿಸುವುದು ವಿಶೇಷ ಫಲ ನೀಡುತ್ತದೆ. ಅವಶ್ಯಕತೆಗೆ ತಕ್ಕಂತೆ ಬಡವರಿಗೆ ಆಹಾರ ಅಥವಾ ಬಟ್ಟೆ ದಾನ ಮಾಡುವುದರಿಂದ ದೈವಿ ಆಶೀರ್ವಾದ ದೊರೆಯುತ್ತದೆ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಇಂದಿನ ದಿನದ ಆಧ್ಯಾತ್ಮಿಕ ಶಕ್ತಿ, ಅಂತರ್ದೃಷ್ಟಿ ಹಾಗೂ ಜ್ಞಾನವನ್ನು ಪ್ರತಿನಿಧಿಸುತ್ತದೆ. ನಿಮ್ಮ ನಿರ್ಧಾರಗಳಲ್ಲಿ ಒಳನೋಟ ಹೆಚ್ಚಾಗುತ್ತದೆ. ಅದೃಷ್ಟದ ಬಣ್ಣ ಬಿಳಿ ಮತ್ತು ಹಸಿರು. ಬಿಳಿ ಬಣ್ಣ ಇಂದಿನ ದಿನದ ಶುದ್ಧತೆ, ಶಾಂತಿ ಮತ್ತು ದೈವಿ ಕೃಪೆಯ ಪ್ರತೀಕ. ಹಸಿರು ಬಣ್ಣವು ಹೊಸ ಪ್ರಾರಂಭ, ಬೆಳವಣಿಗೆ ಮತ್ತು ಸಮತೋಲನವನ್ನು ತರುತ್ತದೆ. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 12 ಮತ್ತು ಸಂಜೆ 5ರಿಂದ ಬೆಳಗ್ಗೆ 6 ಗಂಟೆ. ಈ ಸಮಯದಲ್ಲಿ ಕೈಗೊಂಡ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಧಾರ್ಮಿಕ ಕಾರ್ಯಗಳು, ಮುಖ್ಯ ನಿರ್ಧಾರಗಳು ಅಥವಾ ಕುಟುಂಬ ಸಂಬಂಧಿತ ಚರ್ಚೆಗಳು ಫಲಪ್ರದವಾಗುತ್ತವೆ. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನು ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಅನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.